ಯೋ ಗೈಸ್, ನೀವೆಲ್ಲರೂ ಎಕ್ಸ್ಪೆಕ್ಟ್ ಮಾಡದೇ ಇರುವ ಸಮಯದಲ್ಲಿ ಎಕ್ಸ್ಪೆಕ್ಟ್ ಮಾಡಿದ ಮೂವಿಯನ್ನೇ ಇವತ್ತು ನಾವು ನೋಡ್ತಾ ಇದೀವಿ. ಈ ಮೂವಿಯನ್ನ ನಮ್ಮಲ್ಲಿ ತುಂಬಾ ಜನರು ತುಂಬಾನೇ ಇಷ್ಟಪಟ್ಟು ನೋಡಿರ್ತೀವಿ. ಯಾಕೆ 2-3 ಸಲ ನೋಡಿರ್ತೀವಿ ಆಲ್ರೆಡಿ. ಆದ್ರೆ ಈ ಮೂವಿಯನ್ನ ಕನ್ನಡದಲ್ಲಿ ನೋಡಿದೀವಾ? ಇಲ್ಲ. ಕನ್ನಡದಲ್ಲಿ ಡೈಲಾಗ್ಸ್ ಅನ್ನ ಕೇಳಿದೀರಾ? ಸಖತ್ತಾಗಿರುತ್ತೆ. ಬಿದ್ದು ಬಿದ್ದು ನಗಾಡ್ತೀರಾ. ಫುಲ್ ಎಂಟರ್ಟೈನ್ಮೆಂಟ್, ಮಜಾ ಹುಡಾಯಿಸಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತೀರಾ. ಅದಕ್ಕೆ ಈ ಮೂವಿಯ ಹೀರೋನೇ ಗ್ಯಾರಂಟಿ. ಸೊ ಇವತ್ತು ನಾವು ನೋಡೋ ಮೂವಿ ಯಾವುದು ಅಂದ್ರೆ ಶಾವ್ಲಿನ್ ಸಾಕರ್ ಅನ್ನೋ ಚೈನೀಸ್ ಮೂವಿಯನ್ನೇ ನೋಡ್ತಾ ಇದೀವಿ. ಸೊ ನೋಡೋಕ್ಕೂ ಮುಂಚೆ ಇಲ್ಲಿಯವರೆಗೂ ನೀವು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಾಡಿ ಚೆಕ್ ಮಾಡ್ಕೊಳ್ಳಿ. ಮರೆಯದೆ ನಿಮ್ಮ ಚಿನ್ನದಂತೆ ಬೆರಳಿಂದ ಆ ಬೆಲ್ ಐಕಾನ್ ಅನ್ನು ಒತ್ತಿದೀರಾ ಅನ್ನೋದನ್ನು ಚೆಕ್ ಮಾಡಿ ನೋಡ್ಕೊಳ್ಳಿ. ನಮ್ಮ ಚಾನೆಲಿನ ಹಳೆ ಸಬ್ಸ್ಕ್ರೈಬರ್ ಆಗಿದ್ರು ಕೂಡ ನಿಮ್ಮ ಡೈಮಂಡ್ ಅಂತಹ ಬೆರಳಿಂದ ಆ ಬೆಲ್ ಐಕಾನ್ ಬಟನ್ ಅನ್ನು ಒತ್ತಿ ನೋಟಿಫಿಕೇಶನ್ ಅನ್ನ ಆನ್ ಮಾಡಿದೀರಾ ಅನ್ನೋದನ್ನ ಚೆಕ್ ಮಾಡಿ ನೋಡ್ಕೊಳ್ಳಿ. ದೇವರು ನಿಮಗೆ ಒಳ್ಳೇದ್ ಮಾಡ್ಲಿ, ನಿಮ್ಮಿಂದ ನನಗೆ ಒಳ್ಳೇದಾಗ್ಲಿ. ಆ ರೀತಿ ನೀವು ಮಾಡುವ ಸಬ್ಸ್ಕ್ರಿಪ್ಷನ್, ಶೇರ್, ಲೈಕ್, ಕಮೆಂಟ್ಸ್ ನಮಗೆ ಮೋಟಿವೇಶನಲ್ ಆಗಿರುತ್ತೆ. ಫಾಲೋ ಮಾಡದೇ ಇರೋರು ಫಾಲೋ ಮಾಡ್ಕೊಳ್ಳಿ. ಸರಿ, ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ಅಲ್ಲಿ ಇವನ ಹೆಸರು ಫಂಗ್. ಇವನಿಗೆ ಇನ್ನೊಂದು ಹೆಸರು ಇರ್ತಾ ಇದೆ, ಗೋಲ್ಡನ್ ಲೆಗ್. ಯಾಕೆಂದ್ರೆ ಇವನು ತುಂಬಾ ಗೋಲ್ ಗಳನ್ನ ಹೊಡೆದಿರ್ತಾನೆ, ಆದ್ರಿಂದ ಇವನಿಗೆ ಗೋಲ್ಡನ್ ಲೆಗ್ ಅಂತ ಇನ್ನೊಂದು ಹೆಸರು ಇರ್ತಾ ಇದೆ. ಇವನೊಬ್ಬ ಫುಟ್ಬಾಲ್ ಸ್ಟಾರ್. ಆಮೇಲೆ ಇವನ ಹೆಸರು ಹಂಗ. ಇವನು ನಮ್ಮ ಫಂಗ್ ಅವನ ಟೀಮೇಟ್. ಫಂಗ್ ಹತ್ರ ಒಂದು ಚಿಕನ್ ಕೊಟ್ಟು ನೀನು ಇವತ್ತು ಗೋಲ್ ಹೊಡೆಯೋದನ್ನ ಮಿಸ್ ಮಾಡಿ ಬಿಟ್ಬಿಡು ಅಂತ ಹೇಳ್ತಾನೆ. ಅದಕ್ಕೆ ಫಂಗ್, ಯಾಕೋ ನನ್ನನ್ನ ಗೋಲನ್ನ ಬಿಡಿಸ್ಬಿಟ್ಟು ನನ್ನನ್ನ ಹಿಂದೆ ಹಾಕ್ಬಿಟ್ಟು ನೀನು ಮುಂದೆ ಬಂದು ಬೆಳಿಬೇಕು ಅಂತ ಅನ್ಕೊಂಡಿದ್ಯಾ ಅಂತ ಅವನಿಗೆ ಹೊಡೆದ್ಬಿಟ್ಟು, ನಾನು ಯಾರು ಗೊತ್ತಾ, ಗೋಲ್ಡನ್ ಲೆಗ್, ನನ್ನನ್ನ ಯಾರು ಓವರ್ಟೇಕ್ ಮಾಡೋಕೆ ಆಗಲ್ಲ ಅಂತ ಏನೇ ಬಾರಿ ಡೈಲಾಗ್ಸ್ ಅನ್ನ ಹೊಡೆದ್ರು ಕೂಡ ಹಂಗ್ ಹತ್ರ ಇಂದ ಆ ಚಿಕ್ಕನ ತಗೋಬಿಡ್ತಾನೆ ಫಂಗ್. ಆಮೇಲೆ ಹಂಗ ಅವನ ತಲೆ ಮೇಲೆ ಕಾಲನ್ನ ಇಟ್ಟು ಅವನ ಶೂ ಲೇಸ್ ಅನ್ನ ಕಟ್ಕೊಂಡು ಮ್ಯಾಚ್ ಅನ್ನ ಆಡೋದಕ್ಕೆ ಹೋಗ್ತಾನೆ ಫಂಗ್. ಆದ್ರೆ ಗೋಲನ್ನ ಹೊಡಿಬೇಕಾದ್ರೆ ಬೇಕು ಅಂತಾನೆ ಕರೆಕ್ಟ್ ಆಗಿ ಹೊಡಿದೆ ತಪ್ಪಾಗಿ ಹೊಡೆದು ಬಿಡ್ತಾನೆ ಫಂಗ್. ಆದ್ರಿಂದ ಇವರ ಟೀಮು ಸೋತ್ಕೊಳ್ಳುತ್ತೆ. ಇದನ್ನ ನೋಡಿದ ಜನರೆಲ್ಲ ತುಂಬಾನೇ ಟೆನ್ಷನ್ ಆಗಿ ಗ್ರೌಂಡ್ ಒಳಗಡೆ ಇಳಿದು ಓಡಿ ಬಂದು ನಮ್ಮ ಫಂಗಿಗೆ ಹಿಡ್ಕೊಂಡು ಸರಿಯಾಗಿ ಹೊಡಿತಿರ್ತಾರೆ. ಅದರಲ್ಲಿ ಕೆಲವೊಬ್ಬರು ದೊಣ್ಣೆಯನ್ನ ತಗೊಂಡು ನಮ್ಮ ಫಂಗ್ ಅವನ ಕಾಲಿಗೆ ಹೊಡೆದು ಅವನ ಕಾಲನ್ನ ಮುರಿದಾಕ್ ಬಿಡ್ತಾರೆ. ಇನ್ಮುಂದೆ ಫಂಗ್ ಅವನ ಕೈಯಲ್ಲಿ ಫುಟ್ಬಾಲ್ ಆಟವನ್ನೇ ಆಟಾಡೋಕೆ ಆಗಲ್ಲ. ಇದನ್ನೆಲ್ಲ ನೋಡ್ಕೊಂಡೆ ನಗಾಡ್ಕೊಂಡೆ ಹಾಗೆ ಹೋಗ್ತಾ ಇರ್ತಾನೆ ಹಂಗೇನೆ ಈ ಮೂವಿಯ ವಿಲ್ಲನ್. ಫಂಗ್ ಅವನ ಕಾಲು ಮುರಿದೋದ ಮೇಲೆ ಇವಾಗ ಹಂಗೇನೆ ನಂಬರ್ 1 ಚಾಂಪಿಯನ್ ಆಗಿರ್ತಾನೆ. ಫಸ್ಟ್ ಪ್ಲೇಯರ್ ಆಗಿರ್ತಾ ಇದ್ದ, ಇವಾಗ ಕೋಚ್ ಆಗ್ಬಿಟ್ಟಿದ್ದಾನೆ. ಟೀಮ್ ಈವಲ್ ಅಂತ ಒಂದು ಟೀಮ್ ಅನ್ನ ಕೋಚ್ ಮಾಡ್ತಾ ಇರ್ತಾನೆ. ಆ ಟೀಮೇನೆ ಲಾಸ್ಟ್ 5 ವರ್ಷಗಳಾಗಿ ಸೂಪರ್ ಕಪ್ ಚಾಂಪಿಯನ್ಸ್ ಆಗಿರ್ತಿದ್ದಾರೆ. ಆದ್ರೆ ಫಂಗೆ ಇವಾಗ ಕಾಲ್ ಮುರಿದೋಗಿ ಏನುವೆ ಇಲ್ಲದೆ ಇರುವ ಬಿಕಾರಿ ಆಗ್ಬಿಟ್ಟಿದ್ದಾರೆ. ಆ ಒಂದು ಗೋಲನ್ನ ಬಿಟ್ಟಿದ್ರಿಂದ ಎಲ್ಲವೂ ಇವಾಗ ತಲೆ ಕೆಳಗೆ ಚೇಂಜ್ ಆಗ್ಬಿಟ್ಟಿದೆ. ಹಂಗು ಇವಾಗ ಫಂಗ್ ಅವರ ತಲೆ ಮೇಲೆ ಇಟ್ಟು ಡೈಲಾಗ್ಸ್ ಅನ್ನು ಹೇಳ್ತಿರ್ತಾನೆ. ಆಮೇಲೆ ಫಂಗ್, ನಾನು ನಿಮಗಾಗಿ ನಿಮ್ಮ ಕೆಳಗಡೆ 20 ವರ್ಷಗಳಿಗೆ ಕೆಲಸ ಮಾಡ್ತೀನಿ, ನಿಮ್ಮ ಟೀಮ್ ಅನ್ನ ನಾನು ಕೋಚ್ ಮಾಡ್ತೀನಿ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಹಂಗ, ಇಲ್ಲ ಬೇಡ, ನಿನಗೆ ಕಾಲು ಕೂಡ ನೆಟ್ಟಿಗಿರ್ತಾ ಇಲ್ಲ, ನಿನ್ನ ಹೊಟ್ಟೆಯಲ್ಲಿ ಗೋಲ್ಡನ್ ಲೆಗ್ ಅಂತ ಬರ್ದಿರುವ ಟ್ಯಾಟು ಮಾತ್ರನೇ ಇರ್ತಾ ಇರೋದು, ಸುಮ್ನೆ ಇಲ್ಲಿಂದ ಹೋಗು ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಫಂಗ್, ನಾನೇನು ಅವತ್ತು ಬೇಕು ಅಂತ ಗೋಲನ್ನ ಬಿಟ್ಟೆ, ಆ ಒಂದು ಗೋಲನ್ನ ಬಿಟ್ಟಿದ್ದಕ್ಕೆ ಎಲ್ಲವೂ ಇವಾಗ ಚೇಂಜ್ ಆಗ್ಬಿಟ್ಟಿದೆ ಅಂತ ಹೇಳ್ಬೇಕಾದ್ರೆ, ಹೌದು ಇದನ್ನ ಹೋಗಿ ಹೊರಗಡೆ ಹೇಳು, ಯಾರುವೇ ಇದನ್ನ ನಂಬಲ್ಲ. ಅದು ಮಾತ್ರ ಇಲ್ಲ ಫಂಗ್, ಆವತ್ತು ಹುಡುಗರನ್ನ ಸೆಟ್ ಮಾಡಿ ನಿನ್ನ ಕಾಲನ್ನ ಮುರಿದಾಕಿದ್ದೆ ನಾನು ಕಣೋ. ಸೊ ಆವತ್ತು ಸ್ವಲ್ಪ ಹಣಕ್ಕಾಗಿ ಆಸೆ ಪಟ್ಟು ಗೋಲನ್ನ ಮಿಸ್ ಮಾಡಿದ್ರಿಂದ ಇವಾಗ ನಮ್ಮ ಫಂಗ್ ಅವರ ಲೈಫ್ ಚೇಂಜ್ ಆಗ್ಬಿಟ್ಟಿದೆ. ಹಾಗೆ ರೋಡ್ ಅಲ್ಲಿ ನಡೆದು ಬರ್ಬೇಕಾದ್ರೆ ಆವಾಗ್ಲೇ ಸಿಂಗ್ ಅಂತ ಒಬ್ಬನನ್ನ ನೋಡ್ತಾರೆ. ಇವನ ಹೆಸರೇ ಸಿಂಗ್. ಇವನೇನಿ ಈ ಮೂವಿಯ ಹೀರೋ. ಸಿಂಗಿಗೆ ಇರೋಷ್ಟು ಲೆಗ್ ಪವರ್ ಈ ಪ್ರಪಂಚದಲ್ಲಿ ಯಾರಿಗೂ ಇಲ್ಲ. ಏನು ಇವರೆಲ್ಲ ಫುಟ್ಬಾಲ್ ಆಟವನ್ನ ಆಟಾಡ್ತಿದ್ದಾರೆ. ಲೆಗ್ಗು ಬ್ರೈನು ಒಂದೇ ಸಮಯಕ್ಕೆ ಕೆಲಸ ಮಾಡಬೇಕು. ನನ್ನ ಬಾಸ್ ಬ್ರೂಸ್ಲಿ ಅವರು ಅಲ್ಟಿಮೇಟ್ ಕಿಕ್ ಅಂತ ಒಂದು ಹೊಸ ವಿಷಯವನ್ನ ಕಂಡಿಡಿದಿದ್ದಾರೆ. ಆ ಕಿಕ್ ಅನ್ನು ಕಲ್ತ್ಕೊಳ್ಳೋದಕ್ಕಾಗಿ ನಾನು ನನ್ನ ಲೈಫ್ ಅನ್ನೇ ತ್ಯಾಗ ಮಾಡಿದ್ದೀನಿ. ತಗೊಳ್ಳಿ ನನ್ನ ಬಿಸ್ನೆಸ್ ಕಾರ್ಡ್, ಅದನ್ನ ನೀವು ಕಲ್ತ್ಕೋಬೇಕಂದ್ರೆ ನನ್ನನ್ನ ಕಾಂಟ್ಯಾಕ್ಟ್ ಮಾಡಿ. ಕುಂಫು ಶೌಲಿನ್ ಸ್ಕೂಲ್ ಮೈಟಿ ಸ್ಟೀಲ್ ಲೆಗ್. ಆದ್ರೆ ನೀನೊಬ್ಬ ಕಸ ಗುಡಿಸುವ ಹುಡುಗ, ಅದು ನನ್ನ ಪ್ರೊಫೆಷನ್. ಅಲ್ಲಿ ಬರ್ತಾ ಇರುವ ಹುಡುಗಿಯನ್ನ ನೋಡಿ ಸೂಪರ್ ಆಗಿರ್ತಾ ಇದ್ದಾಳೆ ಕಣಮ್ಮ. ಅದಲ್ಲ, ಅಲ್ಲಿ ಒಂದು ಬಾಳಿ ಸಿಪ್ಪೆ ಬಿದ್ದಿದೆ ನೋಡಿ, ಅವಳು ಜಾರಿ ಬಿದ್ದೋದ್ಲು. ಇದೇ ಏನಾದ್ರೂ ಆ ಹುಡುಗಿ ಕುಂಫು ಅನ್ನ ಕಲ್ತಿದ್ರೆ ಅದರಿಂದ ಈಸಿಯಾಗಿ ತಪ್ಪಿಸ್ಕೋತಿದ್ಲು. ಹೆಲೋ ಮೇಡಮ್, ಕುಂಫು ಅನ್ನ ಕಲ್ತ್ಕೋಬೇಕಾ? ನನ್ನನ್ನ ಕಾಂಟ್ಯಾಕ್ಟ್ ಮಾಡಿ. ಅಯ್ಯೋ ಹೋಗಲ್ಲ ಲೂಸು. ಅಲ್ಲಿ ನೋಡಿ, ಅಲ್ಲಿ ಒಬ್ಬರು ಕಾರನ್ನ ಪಾರ್ಕ್ ಮಾಡೋಕೆ ಗೊತ್ತಿಲ್ಲದೆ ತುಂಬಾನೇ ಕಷ್ಟಪಡ್ತಿದ್ದಾರೆ. ಇದೇ ಏನಾದ್ರೂ ಅವರು ಕಬ್ಬಿಣದ ಕೈ ಕುಂಫುವನ್ನ ಕಲ್ತಿದ್ರೆ ಆ ಕಾರನ್ನ ಈಸಿಯಾಗಿ ಪಾರ್ಕ್ ಮಾಡ್ತಿದ್ರು. ಅಲ್ಲಿ ನೋಡಿ, ಅಲ್ಲಿ ಒಬ್ಬ ಗಿಡಗಳನ್ನ ಸರಿಯಾಗಿ ಕಟ್ ಮಾಡಿಲ್ಲ ಅಂತ ಅವನ ಓನರ್ ಅವನನ್ನ ಕೆಲಸ ಬಿಟ್ಟು ತೆಗೆದು ಬಿಡ್ತಿದ್ದಾರೆ. ಇದೇ ಏನಾದ್ರೂ ಅವನು ನಾಯಕ 9 ಮಾಸ್ಟರ್ಸ್ ಕುಂಫುವನ್ನ ಕಲ್ತಿದ್ರೆ ಈಸಿಯಾಗಿ ಗಿಡಗಳನ್ನ ಕಟ್ ಮಾಡ್ತಾ ಇದ್ದ. ಆದ್ರೆ ಆ ಕಲೆ ಹಿಯೋಶಿಮಾ ಕಲೆಯಿಂದ ತಾನೇ ಸೃಷ್ಟಿಯಾಗಿದ್ದು. ಎಲ್ಲ ಕಲೆಯನ್ನು ಶೌಲಿನಿಂದಾನೇ ಸೃಷ್ಟಿಯಾಗಿದ್ದು. ಶೌಲಿನೇ ಎಲ್ಲದಕ್ಕೂ ತಂದೆ. ಕುಂಫು ಅನ್ನೋದು ಒಬ್ಬರನ್ನ ಸಾಯಿಸೋದಕ್ಕಾಗಿ ಅಲ್ಲ, ಅದು ಒಂದು ಕಲೆ. ಇದನ್ನು ನಾರ್ಮಲ್ ಆದ ಮನುಷ್ಯರ ಜೀವನದಲ್ಲಿ ಮಿಕ್ಸ್ ಮಾಡಬೇಕು ಅಂತ ನಾನು ಆಸೆ ಪಡ್ತೀನಿ, ಆದ್ರೆ ಅದು ಆಗ್ತಾನೆ
ಇಲ್ಲ. ಸರಿ ಸರಿ, ನನಗೆ ತುಂಬಾನೇ ಇಂಪಾರ್ಟೆಂಟ್ ಆದ ಕೆಲಸ ಇರ್ತಾ ಇದೆ, ನಾನು ಇಲ್ಲಿಂದ ಹೊರಡ್ತೀನಿ ಅಂತ ಫಂಗೋ ಅವರು ಅಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ನೋಡ್ತಾರೆ. ನೀವು ಹ್ಯಾಂಡಿಕ್ಯಾಪ್ ಆಗಿದ್ರು ಕೂಡ ನಿಮ್ಮ ಕೈಯಲ್ಲಿ ಕುಂಫುವನ್ನ ಇವಾಗ್ಲೂ ಕಲ್ತ್ಕೊಳ್ಳೋಕೆ ಆಗುತ್ತೆ. ಲವ್, ಯಾರನ್ನು ನೋಡಿ ಹ್ಯಾಂಡಿಕ್ಯಾಪ್ ಅಂತ ಹೇಳ್ದೆ, ಈ ಕಾಳಿಂದ ನಾನು ಎಷ್ಟು ಗೋಲ್ಗಳನ್ನ ಹೊಡೆದಿದ್ದೀನಿ ಗೊತ್ತಾ ಅಂತ ಸಿಂಗ್ ಕೊಟ್ಟಿದ್ದ ಬಿಸ್ನೆಸ್ ಕಾರ್ಡ್ ಅನ್ನ ಒಂದು ಕ್ಯಾನ್ ಒಳಗಡೆ ಇಟ್ಟು ಅವನ ಮೇಲೆ ಬಿಸಾಕ್ಬೇಕಾದ್ರೆ ಅದನ್ನ ಒಂದೇ ಕಿಕ್ಕು ಅದು ಎಲ್ಲಿಗೋ ಹಾರಿ ಹೋಗುತ್ತೆ. ಇದನ್ನೆಲ್ಲ ನೋಡಿ ನನಗೆ ಭಯ ಇಲ್ಲ ಅಂತ ಹೇಳ್ತಾರೆ ಫಂಗ. ಸೆಕ್ಯೂರಿಟಿ ಅಲ್ಲಿಗೆ ಬಂದು ಕಸವನ್ನೆಲ್ಲ ತಗೊಂಡು ಇಲ್ಲಿಂದ ಹೋಗು ಅಂತ ಹೇಳ್ಬೇಕಾದ್ರೆ ಸಿಂಗು ಕಸವನ್ನೆಲ್ಲ ತಗೊಂಡು ಅಲ್ಲಿಂದ ಹೊರಟೋಗ್ತಾನೆ. ಸಿಂಗಿಗೆ ಒಂದು ಒಳ್ಳೆ ಶೂ ಅನ್ನ ತಗೊಳ್ಳೋದಕ್ಕೆ ಆಸೆ, ಆದ್ರೆ ಅವನು ಹಾಕೊಂಡಿರುವ ಒಂದು ತೂತಾಗಿರುವ ಶೂ ಅನ್ನ ನೋಡಿದ್ರು ಕೂಡ ಹೋಗು ಹೋಗು, ಇಲ್ಲೆಲ್ಲ ನಿಂತ್ಕೋಬೇಡ, ದೂರ ಹೋಗು ಅಂತ ಅವನನ್ನ ಓಡಿಸ್ಬಿಡ್ತಾರೆ. ತಮ್ಮ, ಈ ಫ್ರಿಡ್ಜ್ ಅನ್ನ ತಗೊಳ್ಳೋದಕ್ಕೆ ಸ್ವಲ್ಪ ಹೆಲ್ಪ್ ಮಾಡಪ್ಪ ಅಂತ ಒಬ್ಬರು ಹೆಲ್ಪ್ ಕೇಳ್ಬೇಕಾದ್ರೆ ಒಂದೇ ಕಿಕ್ಕು ಆ ಫ್ರಿಡ್ಜ್ ಹಾರಿ ಹೋಗುತ್ತೆ. ಆಮೇಲೆ ಅವನು ಮಡಗಿರುವ ಕಸಗಳನ್ನ ತೂಕ ಹಾಕ್ಬಿಟ್ಟು 20 ಸೆಂಟ್ ಹಣವನ್ನ ತಗೊಂಡು ಒಂದು ಬಣ್ಣ ಅಂಗಡಿಗೆ ಹೋಗ್ತಾನೆ. ಅದೇ ಅಂಗಡಿಯಲ್ಲಿ ಮೂಯಿ ಅಂತ ಒಬ್ಳು ಹುಡುಗಿ ಕೆಲಸ ಮಾಡ್ತಿರ್ತಾಳೆ. ಆ ಮೂಯಿನೇ ಈ ಮೂವಿಯ ಹೀರೋಯಿನ್. ಮೂಯಿ ಆ ಅಂಗಡಿಯಲ್ಲಿ ತಾಯಿ ಮಾರ್ಷಲ್ ಆರ್ಟ್ ಅನ್ನು ಯೂಸ್ ಮಾಡಿ ಮಿಶ್ರಣ ಮಾಡ್ತಿರ್ತಾಳೆ. ಹಾಗೆ ಚೇಂಜ್ ಮಾಡಿ ಮಿಶ್ರಣ ಮಾಡಿ ಹಾಗೆ ಚೆಂಡಿನ ರೀತಿ ಎತ್ತಿ ಬಿಸಾಕ್ತಾಳೆ ಆ ಹಿಟ್ಟನ್ನ. ಆವಾಗ ಒಬ್ಬ ಇದ್ರಲ್ಲಿ ಕಾಸು ಇರ್ತಾ ಇದೆ, ಈ ಕಾಸನ್ನ ತಗೊಂಡು ಬಣ್ಣನ ಕೊಡು ಅಂತ ಒಂದು ಪಾತ್ರೆಯನ್ನ ನಮ್ಮ ಮೂಯಿ ಹತ್ರ ಬಿಸಾಕ್ತಾನೆ. ಅದನ್ನ ಅಸಾಲ್ಟ್ ಆಗಿ ಕ್ಯಾಚ್ ಮಾಡ್ತಾಳೆ ನಮ್ಮ ಮೂಯಿ. ಇದನ್ನು ನೋಡಿದ ನಮ್ಮ ಸಿಂಗಿಗೆ ತುಂಬಾನೇ ಆಶ್ಚರ್ಯವಾಗಿ ಬಿಡುತ್ತೆ. ಆದ್ರಿಂದ ಹಾಡಾಡೋದಕ್ಕೆ ಶುರು ಹಚ್ಕೊತಾನೆ. ಆಶ್ಚರ್ಯವಾದ ಕುಂಫು ರಾಣಿಯೇ, ಆಕಾಶದಲ್ಲಿ ಹಾರಿ ಬಂದ ಪಾತ್ರೆಯನ್ನ ಕ್ಯಾಚ್ ಮಾಡಿ ಬಿಟ್ಟಿಯೇ. ಕುಂಫು ತಾಯ್ಚಿ ಮಾರ್ಷಲ್ ಆರ್ಟ್ ಅನ್ನು ಯೂಸ್ ಮಾಡಿ ಬಣ್ಣುಗಳನ್ನ ರೆಡಿ ಮಾಡ್ತಾ ಇದ್ದೀರಾ ನೀವು ಅಂತ ಕೇಳ್ಬಿಟ್ಟು ಅವನ ಬಾಡಿಗೆ ಬಣ್ಣುಗಳನ್ನ ತಗೊಂಡು ತಿಂತಿರ್ತಾನೆ. ಇದು ಏನಿದು ಗಿಮಿಕ್? ಮೈಯನ್ನ ಶಿಫ್ಟ್ ಮಾಡಿ ಶ್ಯಾಡೋವನ್ನ ಚೇಂಜ್ ಮಾಡುವ ಗಿಮಿಕ್? 4 ಕೈಯಿಂದ 1000 kg ತೂಕವನ್ನ ಎತ್ತುವ ಗಿಮಿಕ್. ಅದಕ್ಕೇನೆ ಬಣ್ಣು ಇಷ್ಟೊಂದು ಸಾಫ್ಟ್ ಆಗಿರ್ತಾ ಇದೆಯಾ ಅಂತ ಮತ್ತೆ ಒಂದು ಬಣ್ಣನ ತಗೊಂಡು ಬಾಯಿ ಒಳಗಡೆ ಹಾಕೋತಾನೆ ಸಿಂಗ್. ಒಂದು ಬಣ್ಣಿನ ಬೆಲೆ 50 ಸೆಂಟ್. ಇವಾಗ 2 ಬಣ್ಣನ ತಿಂದಿದ್ಯಾ, $1 ಆಯ್ತು, ಕೊಡು ಅಂತ ಕೇಳ್ಬೇಕಾದ್ರೆ ನನ್ನ ಹತ್ರ ಇವಾಗ 50 ಸೆಂಟ್ಸ್ ಮಾತ್ರನೇ ಇರ್ತಾ ಇರೋದು, ಮಿಕ್ಕಿದನ್ನ ನಾಳೆ ಕೊಡ್ತೀನಿ. ಇಲ್ಲ ಆಗಲ್ಲ, ನಾನು ನಿನ್ ತರನೇ ಒಂದು ಶೌಲಿನ್ ಮಾಸ್ಟರ್, ಆಗಲ್ಲ. ಸರಿ ಆಯ್ತು, ಈ ಶೂವನ್ನ ಇಟ್ಕೋ, ಇನ್ನೊಂದು ಬಣ್ಣನ ನಾನು ತಗೋತೀನಿ. ಇಲ್ಲ ಆಗೋದೇ ಇಲ್ಲ, ಇದು ಸರಿ ಬರಲ್ಲ ಅನ್ಸುತ್ತೆ, ನಮ್ಮ ಟೆಕ್ನಿಕ್ ಅನ್ನು ಯೂಸ್ ಮಾಡೋಣ. ಆಶ್ಚರ್ಯವಾದ ಕುಂಫು ರಾಣಿಯೇ ನೀರನ್ನ ತಗೊಂಡು ಮುಖಕ್ಕೆ ಸುರಿದು ಬಿಡ್ತಾಳೆ. ಏನನ್ನ ಬೇಕಾದ್ರೂ ಮಾಡು, ಹಾಡನ್ನ ಮಾತ್ರ ಹೇಳ್ಬೇಡ ನೀನು. ಏನು ನೀವು ಈ ರೀತಿ ಹೇಳ್ಬಿಟ್ರಿ? ಅವರು ಮಾಸ್ಟರ್ BGM ರವಿ ಬಸ್ರೂರ್ ಅವರನ್ನೇ ಓವರ್ಟೇಕ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ಸ್ ಕಣಪ್ಪ. ನನಗೂ ಹಾಡಾಡೋದಕ್ಕೆ ಇಷ್ಟ, ಭಾವನೆಗಳನ್ನ ಕಂಟ್ರೋಲ್ ಮಾಡಿದ್ರೆ ಅದು ಬ್ಲಾಸ್ಟ್ ಆಗಿ ಬಿಡುತ್ತೆ ಅಂತ ಹೇಳ್ಬೇಕಾದ್ರೆ ಅಲ್ಲಿರೋರ ಎಲ್ಲರ ಕಣ್ಣಲ್ಲೂ ಒಂದು ಫೈರ್ ಕಾಣುತ್ತೆ. ಆದ್ರಿಂದ ಎಲ್ಲರೂ ಡ್ಯಾನ್ಸ್ ಮಾಡೋದಕ್ಕೆ ಶುರು ಹಚ್ಕೋತಾರೆ. ಬೇಬೆ ಓ ಬೇಬೆ, ನಿಮ್ಮ ಮನೆಯಲ್ಲಿದೆ, ನಾನು ಅಲ್ಲಿಗೆ ಬರ್ತೇನೆ. ಹೂ ಇಸ್ ಯುವರ್ ಡ್ಯಾಡಿ? ಕೈಗೆ ಸಿಕ್ಕಿದ್ರೆ ಡೆಡ್ ಬಾಡಿ. ಹೂ ಇಸ್ ಯುವರ್ ಡ್ಯಾಡಿ? ಕೈಗೆ ಸಿಕ್ಕಿದ್ರೆ ಡೆಡ್ ಬಾಡಿ. ಆವಾಗ ಅಂಗಡಿ ಓನರ್ ಆ ಜಾಗಕ್ಕೆ ಬಂದು ಏನನ್ನ ಮಾಡ್ತಾ ಇದೆಯಾ ಮೂಯಿ ಅಂತ ಬೈಬೇಕಾದ್ರೆ ಎಲ್ಲರೂ ಅವರವರ ಕೆಲಸವನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ. ತಾಳ್ಮೆಯಿಂದ ಇರಿ ಮೇಡಮ್ ಅಂತ ಹೇಳ್ಬಿಟ್ಟು ಮತ್ತೆ ಒಂದು ಬಣ್ಣನ ತಗೊಂಡು ಬಾಯಿಗೆ ಹಾಕೊಂಡು ಹಣಕಾಸು ಕೊಡದೇನೆ ಅಲ್ಲಿಂದ ಎಸ್ಕೇಪ್ ಆಗಿ ಓಡಿ ಬಂದ್ಬಿಡ್ತಾನೆ ನಮ್ಮ ಸಿಂಗ್. ನಮ್ಮ ಸಿಂಗ್ ಜೊತೆನೆ ಟ್ರೈನಿಂಗ್ ತಗೊಂಡಿದ್ದ ಒಬ್ಬನು ಇರ್ತಾ ಇದ್ದಾನೆ. ಅವನ ಹೆಸರು ಐರನ್ ಹೆಡ್, ಕಬ್ಬಿಣದ ತಳೆ. ಐರನ್ ಹೆಡ್ ಶೌಲಿನ್ ಬ್ರದರ್ಸಿನ ಮೊಟ್ಟ ಮೊದಲನೆಯ ಬಿಗ್ ಬ್ರದರ್, ಅಂದ್ರೆ ದೊಡ್ಡಣ್ಣ. ನಮ್ಮ ಸಿಂಗ್ ಅವನ ಅಣ್ಣ. ನಮ್ಮ ಸಿಂಗ್ ಅವರ ಹತ್ರ ಯಾವಾಗ್ಲೂ ತೊಂದರೆ ಮಾಡ್ತಾನೆ ಇರ್ತಾನೆ. ಇವಾಗ ಕೂಡ ಕುಂಫುವನ್ನ ಸಾಂಗ್ ಇಂದ ನಾವು ಪ್ರಮೋಟ್ ಮಾಡೋಣ ಅಂತ ಹೇಳ್ತಿರ್ತಾನೆ. ಸರಿ ಅಂತ ಇವಾಗ ಐರನ್ ಹೆಡ್ ಕೆಲಸ ಮಾಡ್ತಾ ಇರುವ ಪಬ್ಬಳೆ ಹಾಡೋಡೋದಕ್ಕೆ ಶುರು ಮಾಡ್ತಾರೆ. ಕುಂಫು ಕುಂಫು ಶೌಲಿನ್ ಕುಂಫು, ಓವರ್ ಆಗಿ ಸಿಗರೆಟ್ ಸೇದ್ರೆ ಬರುತ್ತೆ ಕೆಮ್ಮು, ಹೇಳಿ ಮಾಚೋಳು ಮಚತೋಳು, ಮಾತೋಳು ಮಚತೋಳು. ಇದನ್ನ ಕೇಳಿದ ಎಲ್ಲರೂ ಟೆನ್ಷನ್ ಆಗಿ ಬಾಟಲ್ ಅನ್ನ ತಗೊಂಡು ಹೊಡಿತಾರೆ. ಏನೋ ಹಾಡನ್ನ ಹಾಡ್ತಾ ಇದ್ದೀರಾ ನೀವು ಅಂತ. ಯಾರೋ ಈ ಹಾಡನ್ನ ಬರ್ದಿದ್ದು ಇವನೇ ಸರ್, ಇವನಿಗೆ ಇದೇನೇ ಕೆಲ್ಸ. ನಮ್ಮ ಸ್ಟೀಲ್ ಎಗ್ ಮತ್ತೆ ಐರನ್ ಹೆಡ್ಡಿನ ಹೊಗಳನ್ನ ಹೇಳೋದಕ್ಕಾಗಿ ಸರ್ ಈ ಕುಂಫು ಹಾಡನ್ನ ಕೊನೆಯದಾಗಿ ನಾವು ಹಾಡಿದ್ದು. ಏನು ಐರನ್ ಹೆಡ್ ತಗೋ ಏಟು, ಯೋ ನಾನಲ್ಲ ಯಾ ಅವನೇ ಐರನ್ ಹೆಡ್. ಸ್ಟೀಲ್ ಎಗ್ ನೀನು ತಗೋ ಏಟು, ಯೋ ನಾನಲ್ಲ ಯಾ ಅವನೇ ಸ್ಟೀಲ್ ಎಗ್ ಅಂತ ಇವ್ರುಗಳು ಮಾತಾಡ್ತಾ ಇರ್ಬೇಕಾದ್ರೆ ಆ ಪಬ್ ಓನರ್ ಬಂದು ಏನಿಲ್ಲಿ ಗಲಾಟೆ ಮಾಡ್ತಾ ಇದ್ದೀರಾ, ಹೊರಗಡೆ ಹೋಗಿ ಅಂತ ಹೇಳ್ಬೇಕಾದ್ರೆ ಸರಿ ಹೊರಗಡೆ ಹೋಗಿ ಫೈಟ್ ಮಾಡೋಣ ಅಂತ ಅಲ್ಲಿರೋರು ಎಲ್ಲರೂ ಹೊರಗಡೆ ಬಂದ್ಬಿಡ್ತಾರೆ. ಇಲ್ಲಿ ಸೂಸು ಮಾಡಬಾರ್ದು ಅಂತ ಬರ್ದಿರುತ್ತೆ, ಆದ್ರೆ ಆ ಜಾಗದಲ್ಲೇ ಹೋಗಿ ಸೂಸುವನ್ನ ಮಾಡ್ತಾ ಇರ್ತಾರೆ ನಮ್ಮ ಫಂಗ್. ಆವಾಗ ಸಿಂಗ್ ಫಸ್ಟ್ ಸೀನ್ ಅಲ್ಲಿ ಕಿಕ್ ಮಾಡಿದ ಆ ಕ್ಯಾನ್ ಅಲ್ಲಿರುವ ಗೋಡೆಯಲ್ಲೇ ಸೇರ್ಕೊಂಡಿರುತ್ತೆ. ಅದನ್ನ ತೆಗೆದುಬಿಟ್ಟು ನೋಡ್ಬೇಕಾದ್ರೆ ಆ ಗೋಡೆನೆ ಡೆಮಾಲಿಶ್ ಆಗಿ ಬಿದ್ದೋಗುತ್ತೆ. ಆ ಜಾಗದಲ್ಲಿ ನಮ್ಮ ಸಿಂಗು ಕೂಡ ಫೈಟ್ ಮಾಡೋದಕ್ಕೆ ರೆಡಿ ಆಗ್ತಿರ್ತಾನೆ. ಈ ಕುಂಫು ಮಾರ್ಷಲ್ ಆರ್ಟ್ ಅನ್ನು ಯೂಸ್ ಮಾಡಿ ನಾನು ಯಾರನ್ನು ಹೊಡೆಯಲ್ಲ ಅಂತ ನನ್ನ ಮಾಸ್ಟರ್ ಗೆ ಪ್ರಾಮಿಸ್ ಮಾಡಿ ಕೊಟ್ಟಿದ್ದೀನಿ. ಮತ್ತೆ ಹೇಗೋ ನೀನು ಫೈಟ್ ಮಾಡ್ತೀಯಾ ಅಂತ ಅವನನ್ನ ಸ್ಟಿಕ್ ಅನ್ನು ಯೂಸ್ ಮಾಡಿ ಹೊಡೆಯೋಕೆ ಬರ್ಬೇಕಾದ್ರೆ ನಮ್ಮ ಸಿಂಗು ಅವನ ಲೆಗ್ ಅನ್ನ
ಯೂಸ್ ಮಾಡಿನೇ ಎಲ್ಲ ಸ್ಟಿಕ್ಸ್ ಅನ್ನು ಕಿಕ್ ಮಾಡಿ ಹೊಡೆದಾಕ್ತಾವನೆ. ಅವನ ಲೆಗ್ ಕಿಕ್ ಪವರ್ ಇಂದ ಜುಟ್ಟು ಹಾರ್ತಿರುತ್ತೆ. ಕುಂಫು ಆರ್ಟ್ ಅನ್ನು ಯೂಸ್ ಮಾಡಿ ನೀನು ಫೈಟ್ ಮಾಡಲ್ಲ ಅಂತ ಹೇಳ್ದೆ. ನಾನು ಇವಾಗ ಫೈಟ್ ಮಾಡ್ತಾ ಇಲ್ಲ, ಫುಟ್ಬಾಲ್ ಗೇಮ್ ಅನ್ನ ಆಟ ಆಡ್ತೀನಿ ಅಂತ ಹೇಳ್ಬಿಟ್ಟು ಬಾಲ್ ಅನ್ನು ಯೂಸ್ ಮಾಡಿ ಒಂದೇ ಕಿಕ್ಕು ಎಲ್ಲರೂ ಹಾರ್ಕೊಂಡು ಹೋಗಿ ಬೀಳ್ತಾರೆ. ಫುಟ್ಬಾಲ್ ಅನ್ನು ಯೂಸ್ ಮಾಡಿನೇ ಎಲ್ಲರಿಗೂ ಹೊಡಿತಾನೆ. ಬಾಲ್ ಬಿದ್ದಿದ್ದ ಜಾಗದಲ್ಲಿ ಗೋಡೆನೆ ತೂತಾಗ್ಬಿಡುತ್ತೆ. ಸಿಂಗು ಹೊಡೆದಿದ್ದ ಏಟಿಗೆ ಸ್ಟಿಕ್ಸ್ ಎಲ್ಲ ಹಾರಿ ಹೋಗುತ್ತೆ. ಇದನ್ನ ನೋಡುವ ನಮ್ಮ ಫಂಗು ಶಾಕ್ ಆಗ್ತಾರೆ. ಲೋ, ನಿನ್ನ ಕೈಯಲ್ಲಿ ಆದ್ರೆ ನನ್ನ ಜೊತೆ ಫೈಟ್ ಮಾಡೋ ನೋಡೋಣ. ಲೋ ತಮ್ಮ, ಚೇಂಜ್ ಇರ್ತಾ ಇದೆಯಾ? ಕುಂಫು ಅನ್ನ ಮಾಡ್ತೀನಿ ಅಂತ ಕುಂಫುಗೆ ಕೆಟ್ಟ ಹೆಸರನ್ನ ತರ್ತಿರ್ಬೇಡ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾನೆ ಸಿಂಗ್. ಆಮೇಲೆ ಆ ಹಣವನ್ನ ಇಟ್ಟು ಜ್ಯೂಸ್ ಅನ್ನ ತಗೊಂಡು ಕುಡಿತಾ ಇರ್ಬೇಕಾದ್ರೆ ಅಲ್ಲಿಗೆ ಬಂದು ಫಂಗು ಅವನ ಕಾಲನ್ನ ಆಶ್ಚರ್ಯವಾಗಿ ನೋಡ್ತಿರ್ತಾರೆ. ನಿನ್ನ ಕಾಲನ್ನು ನೋಡ್ಬೇಕಾದ್ರೆ ನಾರ್ಮಲ್ ಆದ ಲೆಗ್ಸ್ ರೀತಿನೇ ಕಾಣ್ತಾ ಇದೆ. ಈ ಕುಂಫು ಅನ್ನು ಯೂಸ್ ಮಾಡಿ ಫುಟ್ಬಾಲ್ ಅನ್ನ ಆಟ ಆಡಬಹುದು. ಏನು ಸಾಕರ್ ಗೇಮ್ ಅಲ್ಲಿ ಕುಂಫುನ? ಸೂಪರ್ ಆದ ಐಡಿಯಾ ಇದು, ನನಗೆ ತೋಚ್ಲಿಲ್ವಲ್ಲ. ನೀವು ಯಾರು, ಕೋಚ? ಹೌದು, ನಾನು ಒಬ್ಬ ಕೋಚ. ಅದು ಮಾತ್ರ ಇಲ್ಲ, ಎಕ್ಸ್ ಸಾಕರ್ ಪ್ಲೇಯರ್ ಗೋಲ್ಡನ್ ಲೆಗ್. ಹಾಗಾದ್ರೆ ಬಾ, ನನಗೆ ಹೇಳ್ಕೊಡು ಅಂತ ಗಲಾಟೆ ಮಾಡೋದಕ್ಕೆ ಶುರು ಮಾಡ್ತಾನೆ ಸಿಂಗ್. ಫಸ್ಟ್ ಅದಕ್ಕೆ ಡಿಸಿಪ್ಲಿನ್ ಬೇಕು. ನಾನು ಅದಕ್ಕೆ ರೆಡಿ. ಫುಟ್ಬಾಲ್ ಆಡೋದಕ್ಕೆ ಶೂ ತುಂಬಾನೇ ಇಂಪಾರ್ಟೆಂಟ್. ಸೊ ಶೂ ಅನ್ನ ತಗೊಳ್ಳೋದಕ್ಕಾಗಿ ನಮ್ಮ ಸಿಂಗ್ ಮತ್ತೆ ಮೂಯಿ ಹತ್ರ ಹೋಗ್ತಾನೆ. ಮೂಯಿ ಶೂ ಅನ್ನ ಕಸದ ತೊಟ್ಟಿಗೆ ಹಾಕ್ಬಿಟ್ಟೆ ಅಂತ ಸುಮ್ನೆ ಹೇಳ್ತಾಳೆ. ಆದ್ರೆ ಶೂ ಅವಳ ಹತ್ರನೇ ಇರ್ತಿದೆ. ಫುಲ್ ಆಗಿ ಸ್ಟಿಚ್ ಮಾಡಿ ರೆಡಿಯಾಗಿ ಇಟ್ಟಿದ್ದಾಳೆ. ಇವಾಗ ಫುಟ್ಬಾಲ್ ಟೀಮಿಗೆ ಮೆಂಬರ್ಸ್ ಅನ್ನ ಜಾಯಿನ್ ಮಾಡಬೇಕು ಅಂತ ಐರನ್ ಹೆಡ್ ಹತ್ರ ಹೋದ್ರೆ ಅವನು ಎದ್ದು ಬಿದ್ದು ಓಡಿ ಹೋಗ್ತಾನೆ. ಲೋ ತಮ್ಮ, ಲಾಸ್ಟ್ ಟೈಮ್ ನೀನು ಮಾಡಿದ ಚೇಷ್ಟೆಯಿಂದಾನೇ ನನ್ನನ್ನ ಡಿಪ್ರಮೋಟ್ ಮಾಡಿ ಬಿಟ್ಟಿದ್ದಾರೆ. ಇವಾಗ ನಾನು ಬಾತ್ರೂಮ್ ಅನ್ನು ತೊಳಿತಾ ಇದ್ದೀನಿ. ಇದ್ರ ಮೇಲೆ ನೀನು ನನ್ನನ್ನ ತೊಂದರೆ ಮಾಡಿದ್ರೆ ನಾನು ನನ್ನ ಫ್ಯಾಮಿಲಿ ಜೊತೆ ಸೇರಿ ಸೂಸೈಡ್ ಅನ್ನ ಮಾಡ್ಕೊಬಿಡ್ತೀನಿ. ನೀನು ಏನಕ್ಕೂ ನಮ್ಮ ಮಿಕ್ಕಿರೋ ಸಹೋದರರನ್ನ ಅಪ್ರೋಚ್ ಮಾಡು. ಇವನೇ ಎರಡನೇ ಸಹೋದರ ಹೂಕಿಂಗ್ ಲೆಗ್. ಕಾಲುಗಳನ್ನ ಯೂಸ್ ಮಾಡಿ ಗಿಮಿಕ್ ತೋರಿಸ್ತಾವನೆ. ನನ್ನ ಲೈಫ್ ಏನಕ್ಕೆ ಈ ರೀತಿ ಆಗ್ಬೇಕು? ನಾನು ನೋಡೋದಕ್ಕೆ ಸೌಂದರ್ಯವಾಗಿ ಇದ್ರೂ ಕೂಡ ನನಗೆ ಬಾಂಡ್ಲಿ ತಲೆ ಇರ್ತಾ ಇದೆ. ನೀನು ನೋಡೋದಕ್ಕೆ ಖರಾಬ್ ಆಗಿದ್ರು ಕೂಡ ನಿನ್ನ ತಲೆಯಲ್ಲಿ ಜುಟ್ಟು ಇರ್ತಾ ಇದೆ. ಕುಂಫುವನ್ನ ಕಲ್ತ್ಕೊಂಡು ಯಾವುದೇ ತರ ಯೂಸ್ ಇಲ್ಲದೆ ಲೈಫ್ ಅಲ್ಲಿ ಬಾಂಡ್ಲಿ ತಲೆ ಬಿದ್ದು ಇವಾಗ ನಾನು ಪಾತ್ರೆಯನ್ನ ತೊಳಿತಾ ಇದ್ದೀನಿ. ಸುಮ್ನೆ ಇಲ್ಲಿಂದ ಹೋಗ್ಬಿಡಿ ಅಂತ ಅವ್ರುಗಳನ್ನ ಓಡಿಸ್ಬಿಡ್ತಾನೆ ಸೆಕೆಂಡ್ ಬ್ರದರ್. ಇವನೇ ಮೂರನೇ ಬ್ರದರ್ ಅಯನ್ ಶರ್ಟ್. ಅಯನ್ ಶರ್ಟ್ ಯಾವಾಗಲೂ ಬಿಸಿ ಆಗಿರುವ ಬಿಸ್ನೆಸ್ ಮ್ಯಾನ್ ಏನೂ ಇಲ್ಲ. ಅವನಿಗೆಲ್ಲವನ್ನು ಪ್ರಾಬ್ಲಮ್ಯಾಟಿಕ್ ಆಗಿ ನೋಡ್ತಿರ್ತಾನೆ. ನೋ ಎಕ್ಸ್ಪೀರಿಯನ್ಸ್ ಡಿವೈಡೆಡ್ ಬೈ ರಿಸ್ಕ್ ಈಕ್ವಲ್ ಟು ದಿ ಟೈಮ್ ಯು ವಿಲ್ ಲರ್ನ್. ಸೊ ಅದ್ರ ಪ್ರಕಾರ ನೋಡಿದ್ರೆ ನಾವು ಗೆಲ್ಲುವ ಚಾನ್ಸಸ್ 0. ಎಕ್ಸಾಂಪಲ್ ಗೆ ಈ ಕಾಯಿನ್ ಅನ್ನ ಎತ್ತಿ ಹಾಕಿ ಹೆಡ್ ಕುಯ್ನು ಯಾವುದೇ ಬಿದ್ರು ನಾವು ಸೋಲೋದಂತೂ ಗ್ಯಾರಂಟಿ. ಹಾಗಾದ್ರೆ ಬಾ, ಎತ್ತಿ ಹಾಕಿ ನೋಡೋಣ. ಅದೆಲ್ಲ ಏನು ಬೇಕಾಗಿಲ್ಲ, ನೀನು ಇಲ್ಲಿಂದ ಹೋಗು. ಟೈಮ್ ಇಸ್ ಮನಿ ಅಂತ ಹೇಳಿ ಸಿಂಗ್ ಅನ್ನ ಓಡಿಸ್ಬಿಡ್ತಾನೆ. ಆಮೇಲೆ ನೋಡಿದ್ರೆ ಕಾಯಿನ್ ಕೆಳಗಡೆ ಬಿದ್ದಿರುತ್ತೆ. ಅದನ್ನ ನೋಡ್ಬೇಕಾದ್ರೆ ಅದು ಹೆಡ್ ಬಿದ್ದಿಲ್ಲ, ಕುಯ್ನು ಬಿದ್ದಿಲ್ಲ, ಹಾಗೆ ಸ್ಟ್ರೈಟ್ ಆಗಿ ನಿಂತಿರುತ್ತೆ. ಇವನೇ ನಾಲ್ಕನೇ ಸಹೋದರ. ಎಂಟಿ ಹ್ಯಾಂಡ್ ಇಲ್ಲ, ಲೈಟ್ನಿಂಗ್ ಹ್ಯಾಂಡ್ ಅಂತ ಹೇಳ್ಬಹುದು. ಹಾಯ್ ಅಂತ ಹೇಳ್ಬಿಟ್ಟು ಮುಖಕ್ಕೆ ಹೊಡೆದಿದ್ದ ಹಾಗೆ ಡೋರ್ ಅನ್ನು ಕ್ಲೋಸ್ ಮಾಡಿ ರೆಡಿ ಆಗ್ಬಿಟ್ಟು ಹೊರಗಡೆ ಬರ್ತಾವನೆ. ಇವನನ್ನ ನೋಡೋದಕ್ಕೆ ಸ್ವಲ್ಪ ಬ್ರೂಸ್ಲಿ ತರಾನೇ ಇರುತ್ತೆ. ಫುಟ್ಬಾಲ್ ಆಟವನ್ನ ಆಡೋಣ ಬಾ ಅಂತ ಕರಿಬೇಕಾದ್ರೆ ಅದಕ್ಕೆ ಹುಡುಗ, ನಾನು 6 ತಿಂಗಳಿಂದ ಕೆಲಸಕ್ಕೆ ಹೋಗಿಲ್ಲ, ನನ್ನ ಹತ್ರ ಹಣ ಇಲ್ಲ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಫಂಗ, ತಮ್ಮ ಗೆದ್ರೆ $1 ಮಿಲಿಯನ್ ಸಿಗುತ್ತೆ. ಕುಂಫು ನಮಗೆ ಡಿಸೆನ್ಸಿಯನ್ನ ಹೇಳ್ಕೊಟ್ಟಿದೆ, ಇದನ್ನೆಲ್ಲ ನಮಗೆ ಹೇಳ್ಕೊಟ್ಟಿರೋದು ಅಂತ ಹೇಳ್ಬಿಟ್ಟು ಹೊರಟೋಗ್ಬಿಡ್ತಾನೆ ಹುಡುಗ. ನಮ್ಮ ಸಿಂಕೆ 5ನೇ ಶೌಲಿನ್ ಸಹೋದರ, ದಿ ಮೈಟಿ ಸ್ಟೀಲ್ ಲೆಗ್. ಸೊ ಇವಾಗ 6ನೇ ಸಹೋದರ. ಇವನೇ 6ನೇ ಕೊನೆಯ ಸಹೋದರ, ಲೈಟ್ ವೈಟ್ ವೆಸ್ಟ್. ಲೈಟ್ ವೈಟ್ ಚಿಕ್ಕ ವಯಸ್ಸಿನಲ್ಲಿ ನೋಡೋದಕ್ಕೆ ಹೀಗಿರ್ತಾ ಇದ್ದ, ಆದ್ರೆ ಇವಾಗ ಪಿಟಿನರಿ ಕಾಯಿಲೆಯಿಂದ ಈ ರೀತಿ ಊದ್ಕೊಬಿಟ್ಟಿದ್ದಾನೆ. ಹೈಟ್ ಆಗಿ ಹಾರೋದೇ ನಮ್ಮ ಲೈಟ್ ವೈಟಿನ ಶಕ್ತಿ. ಆವಾಗ ಒಬ್ಬರು ಟಾಯ್ಲೆಟ್ ಪೇಪರ್ ಅನ್ನ ತಕ್ಕೊಡು ಅಂತ ಹೇಳ್ಬೇಕಾದ್ರೆ ಇವನು ಹಾರಿ ಹಾಗೆ ತಗೊಳ್ಳೋದಕ್ಕೆ ನೋಡ್ತಾವನೆ. ಆದ್ರೆ ಹಾರೋಕೆ ಆಗದೆ ಕೆಳಗಡೆ ಬಿದ್ದೋಗ್ತಾನೆ. ಒಂದು ಕಡೆ ಅಯನ್ ಹೆಡ್ ಅನ್ನ ಬಾಸ್ ಬಾಟಲ್ ಇಂದಾನೆ ತಲೆಗೇನೆ ಹೊಡೆದು ಕೆಟ್ಟದಾಗಿ ಬೈತಿರ್ತಾರೆ. ಆವಾಗ ಅಯನ್ ಹೆಡ್ ಅವನ ಹಳೆ ಫೋಟೋವನ್ನು ನೋಡ್ತಿರ್ತಾನೆ. ಎಲ್ಲ ಸಹೋದರರು ಆ ಹಳೆ ಫೋಟೋವನ್ನು ನೋಡ್ತಾ ಇರ್ತಾರೆ. ಯಾರುವೆ ಬರಲ್ಲ ಅಂತ ಅನ್ಕೊಂಡಿದ್ದ ನಮ್ಮ ಸಿಂಕಿಗೆ ದೊಡ್ಡ ಶಾಕ್. ಏನು ಅಂತ ನೋಡಿದ್ರೆ ಎಲ್ಲರಿಗೂ ಬಂದ್ಬಿಡ್ತಾರೆ. ಟ್ರೈನಿಂಗ್ ತುಂಬಾನೇ ಕಠಿಣವಾಗಿರುತ್ತೆ. ನೀವು ಎಲ್ಲರೂ ಒಂದೇ ಟೀಮಿಗಾಗಿ ಕೆಲಸವನ್ನ ಮಾಡ್ತೀರಾ. ಹಾಗಾದ್ರೆ ಬನ್ನಿ ಆಟೋಡೋಣ ಅಂತ ಹೇಳ್ಬಿಟ್ಟು ನಮ್ಮ ಸಿಂಕೋ ಒಂದೇ ಕಿಕ್ಕು ಬಾಲ್ ಎಲ್ಲಿಗೋ ಹಾರಿ ಹೋಗ್ಬಿಡುತ್ತೆ. ಆಮೇಲೆ ಬಾಲ್ ಹಾಫ್ ಅನ್ ಅವರ್ ಬಿಟ್ಟು ಕೆಳಗಡೆ ಬರುತ್ತೆ. ಇವರನ್ನೆಲ್ಲ ಫುಟ್ಬಾಲ್ ಅನ್ನ ಆಟ ಆಡೋಕೆ ಹೇಳಿದ್ರೆ ಹಾಕಿ ಸಗಣಿ ತುಳಿತಿರ್ತಾರೆ ಬಾಲ್ ಅನ್ನ. ಲವ್ ಏನನ್ನ ಮಾಡ್ತಾ ಇದ್ದೀರಾ? ಸಾಕರ್ ಆಟವನ್ನ ಆಟ ಆಡ್ತಾ ಇದೀವಿ. ಬಾಲ್ ಅಲ್ಲಿ ಇರ್ತಾ ಇದೆ. ಎಲ್ಲರೂ ಮತ್ತೆ ಬನ್ನಿ. ಫುಟ್ಬಾಲ್ ಅಲ್ಲಿ ಟೋಟಲ್ ಆಗಿ 4 ಸ್ಕಿಲ್ ಇರ್ತಿದೆ. ಟ್ರಿಬಲ್, ಸ್ಟಾಪ್, ಹೋಲ್ಡ್, ಕಿಕ್. ಅದನ್ನ ಪ್ರಾಕ್ಟೀಸ್ ಮಾಡಿ ಅಂತ ಪ್ರಾಕ್ಟೀಸ್ ಅನ್ನ ತಗೋತಾರೆ. ಕೋಚ್, ನಾನು ಅವರ ಜೊತೆ ಪ್ರಾಕ್ಟೀಸ್ ಅನ್ನ ತಗೋತೀನಿ. ಇಲ್ಲ ಬೇಡ, ನಿನಗೆ ಲೆಗ್ ತುಂಬಾನೇ ಸ್ಟ್ರಾಂಗ್ ಆಗಿರ್ತಾ ಇದೆ. ಅದು ಔಟ್ ಆಫ್ ಕಂಟ್ರೋಲ್ ಅಲ್ಲಿ ಇರ್ತಾ ಇದೆ. ನೀನು ಬಾಲ್ ಅನ್ನ ಕಿಕ್ ಮಾಡಿ ಅದು ಮೇಲ್ಗಡೆ ಹಾರ್ತಾ ಇರುವ ಪ್ಲೇನ್ ಗೆ ಟಚ್ ಮಾಡಿ ಆ ಪ್ಲೇನ್ ಕ್ರಾಶ್ ಆಗಿ ಕೆಳಗಡೆ ಬಿದ್ರೆ ಏನನ್ನ ಮಾಡೋದು? ಲೋ 6ನೇ ಸಹೋದರ, ನಿನ್ನ ಮೊಟ್ಟೆಯನ್ನ ತಗೋತೀನಿ. ಈ ಮೊಟ್ಟೆಯನ್ನ ಕಿಕ್ ಮಾಡಿ ಪ್ರಾಕ್ಟೀಸ್ ಮಾಡು, ಅದು ತುಂಬಾನೇ ಕಷ್ಟ ಅಂತ ಹೇಳಿ ಮೊಟ್ಟೆಯನ್ನ ಹಾಕ್ಬೇಕಾದ್ರೆ ನಮ್ಮ ಸಿಂಕವನ ಕಾಲ್ ಮೇಲೇನೆ ಬಿದ್ದು ಮೊಟ್ಟೆ ಹೊಡೆದೋಗುತ್ತೆ. ಇದನ್ನ ನೋಡಿದ 6ನೇ ಸಹೋದರ ನಮ್ಮ ಲೈಟ್ ವೈಟ್, ಅಯ್ಯೋಯ್ಯೋ ನನ್ನ ಮೊಟ್ಟೆ ಅಂತ ಹಾರಿ ಬಂದು ಬಿದ್ದು ಅವನ ಕಾಲನ್ನ ಹಿಡಿದು ಕಚ್ತಿರ್ತಾವನೆ. ಇವರ ಬೇರೆ ಗೊತ್ತಿಲ್ಲದೆ ಆ ಮೊಟ್ಟೆಯನ್ನ ಅವನ ಮೇನ್ ಪಾಯಿಂಟ್ ಗೆನೆ ಹಾಕಿ ಹೊಡೆದಾಕ್ಬಿಡ್ತಾನೆ.
ಬಿಡ್ತಾರೆ. ಲೈಟ್ ವೈಟ್ ಬೇರೆ ಅದನ್ನು ನೋಡ್ಬಿಟ್ಟ ಓಡಿ ಬರ್ತಿರ್ತಾನೆ. ಆವಾಗ ನಮ್ಮ ಸಿಂಕ್ ಫಟ್ ಅಂತ ಒಂದು ಮೊಟ್ಟೆಯನ್ನ ತಗೊಂಡು ಬಿಸ್ನೆಸ್ ಮ್ಯಾನ್ ಅಯನ್ ಶರ್ಟ್ ಅವನ ಬಾಯಿಗೆನೆ ಹಾಕ್ಬಿಡ್ತಾನೆ. ಸೊ ಲೈಟ್ ವೈಟ್ ಅವನನ್ನ ಹಿಡಿದು ಅವನ ಬಾಯಿ ಜೊತೆ ಬಾಯನ್ನ ಇಟ್ಟು ಮೊಟ್ಟೆಯನ್ನ ತಿಂತಿರ್ತಾನೆ. ಆಮೇಲೆ ಟ್ರೈನಿಂಗ್ ಸೂಪರ್ ಆಗಿ ಹೋಗುತ್ತೆ. ನಮ್ಮ ಸಿಂಕ್ ಮೊಟ್ಟೆ ಹೊಡೆದೋಗದೆ ಅದನ್ನ ಕಿಕ್ ಮಾಡಿ ಚೆನ್ನಾಗಿ ಪ್ರಾಕ್ಟೀಸ್ ಅನ್ನು ತಗೋತಾನೆ. ಎಲ್ಲರೂ ಸೂಪರ್ ಆಗಿ ಟ್ರೈನಿಂಗ್ ಅನ್ನ ಮಾಡ್ತಾ ಇರ್ತಾರೆ. ಒಂದು ರೌಂಡ್ ಅನ್ನ ಹಾಕ್ಬಿಟ್ಟು ಅದ್ರ ಮಧ್ಯದಲ್ಲಿ ಕರೆಕ್ಟ್ ಆಗಿ ಹೊಡಿಬೇಕು ಅಂತ ಏಮ್ ಮಾಡಿ ಹೊಡಿತಾ ಇರ್ತಾನೆ ನಮ್ಮ ಸಿಂಕ್ ಅವನ ಶೌಲಿನ್ ಮತ್ತೆ ಸಾಕರ್ ಎರಡುವೆ ಒಟ್ಟಿಗೆ ಸೇರಿ ಇವಾಗ ಸೂಪರ್ ಆಗಿ ಕೆಲಸ ಮಾಡ್ತಾ ಇದೆ. ಎಲ್ಲರೂ ಪ್ರಾಕ್ಟೀಸ್ ಮಾಡ್ತಾ ಇರ್ಬೇಕಾದ್ರೆ ದುಮ್ ದುಮ್ ಅಂತ ಸದ್ದಾಗ್ತಾ ಇರುತ್ತೆ. ಏನು ಅಂತ ನೋಡಿದ್ರೆ ಈ ಕಡೆ ನಮ್ಮ ಸಿಂಕ್ ಕಿಕ್ ಮಾಡುವ ಕಿಕ್ ಅಲ್ಲಿ ಗೋಡೆನೆ ಹೊಡೆದೋಗ್ತಾ ಇರುತ್ತೆ. ಇವಾಗ ಅವನು ಬಾಲ್ ಅನ್ನ ಕರೆಕ್ಟ್ ಆಗಿ ಕಂಟ್ರೋಲ್ ಮಾಡೋದನ್ನ ಕಲ್ತ್ಕೊಬಿಟ್ಟಿದ್ದಾನೆ. ಆದ್ರೆ ಇದು ಫುಟ್ಬಾಲ್, ಇವನು ಮಾತ್ರ ಚೆನ್ನಾಗಿ ಆಟ ಆಡಿದ್ರೆ ಸಾಕಾಗಲ್ಲ, ಟೋಟಲ್ ಟೀಮ್ ಏನೇ ಕರೆಕ್ಟ್ ಆಗಿ ಆಟ ಆಡಬೇಕು. ಇವಾಗ ಸುಮ್ನೆ ಒಂದು ಹಾಫ್ ಅನ್ ಅವರ್ ಗೆ ಬ್ರೇಕ್ ಇಲ್ಲದೆ ಒಂದು ಪ್ರಾಕ್ಟೀಸ್ ಮ್ಯಾಚ್ ರೀತಿ ಆಟ ಆಡಿಸ್ತಾರೆ. ಸಿಂಕ್ ಪಬ್ಬಲ್ಲಿ ಇರ್ಬೇಕಾದ್ರೆ ಸ್ವಲ್ಪ ಜನರ ಜೊತೆ ಫೈಟ್ ಮಾಡಿರ್ತಾನೆ ಅಲ್ವಾ, ಆ ಹುಡುಗರೇ ಆಪೋಸಿಟ್ ಟೀಮ್ ಆಗಿ ಬಂದಿರೋದು. ಒಬ್ಬನ ಹತ್ರ ಇಂದ ಕೆಳಗಡೆ ಸ್ಪ್ಯಾನರ್ ಬೀಳುತ್ತೆ. ನಾನು ಒಬ್ಬ ಮೆಕ್ಯಾನಿಕ್, ಅದರಿಂದಾನೇ ಯಾವಾಗ್ಲೂ ಟೂಲ್ಸ್ ಅನ್ನ ಜೊತೆಗೇನೆ ಮಡಗಿರ್ತೀನಿ ಅಂತ ಹೇಳ್ಬಿಟ್ಟು ಅದನ್ನ ತಗೊಂಡು ಒಳಗಡೆ ಇಡ್ಬೇಕಾದ್ರೆ ಮತ್ತೆ ಸುತ್ತಿಗೆ ಕೆಳಗಡೆ ಬೀಳುತ್ತೆ. ಇವಾಗ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ. ಆದ್ರೆ ಓಪನೆಂಟ್ ಟೀಮ್ ಬಾಲ್ ಅನ್ನ ಕಿಕ್ ಮಾಡೋದ್ರ ಬದಲು ನಮ್ಮ ಹುಡುಗರನ್ನ ಹಾಕಿ ಒದಿತಿರ್ತಾರೆ. ಇವು ಎಲ್ಲವೂ ನಮ್ಮ ಫಂಗ್ ಅವರ ಪ್ಲಾನ್. ಯಾಕೆಂದ್ರೆ ಈ ರೀತಿ ಮಾಡಿದ್ರೇನೆ ನಮ್ಮ ಹುಡುಗರ ಒಳಗಡೆ ಇರ್ತಾ ಇರುವ ಆ ಶೌಲಿನ್ ಟ್ಯಾಲೆಂಟ್ ಹೊರಗಡೆ ಬರುತ್ತೆ ಅಂತ ಎಲ್ಲರನ್ನು ಹಾಕಿ ಹೊಡೆದು ಚಿಂದಿ ಚಿತ್ರಣ ಮಾಡ್ತಿರ್ತಾರೆ. ನೋಡೋದಕ್ಕೇನೆ ಮಿಲಿಟರಿ ವಾರ್ ರೀತಿ ಕಾಣುತ್ತೆ. ನಮ್ಮನ್ನ ಅಟ್ಯಾಕ್ ಮಾಡ್ತಾ ಇದ್ದಾರೆ, ನಮಗೆ ಇನ್ನು ಸೋಲ್ಜರ್ಸ್ ಬೇಕು, ಓವರ್ ಅಂತ ಹೇಳಿ ಮಾತಾಡ್ತಿರ್ತಾನೆ ನಮ್ಮ ಸಿಂಕ್. ಲವ್ ಏನನ್ನ ಮಾಡ್ತಾ ಇದೀಯಾ? ಅವರು ನಮ್ಮನ್ನ ಏಮರ್ಸ್ತಾ ಇದ್ದಾರೆ. ತಗೋ ನಿನಗೆ ರೆಡ್ ಕಾರ್ಡು, ನೀನು ಹೊರಗಡೆ ಹೋಗು. ಫುಟ್ಬಾಲ್ ಏನು ವಾರ ನಾವು ಜಗಳ ಮಾಡೋದಕ್ಕೆ? ಹೌದು ಕಣೋ, ಫುಟ್ಬಾಲ್ ಅನ್ನೋದು ವಾರ್ ರೀತಿನೇ. ಈ ಕಡೆ ಅಯನ್ ಹೆಡ್ ಬಿಲಿ ಬಾವುಟವನ್ನ ತೋರಿಸಿ ಅವ್ರಗಳ ಹತ್ರ ಸರೆಂಡರೇ ಆಗ್ಬಿಡ್ತಾನೆ. ಒಬ್ಬ ಅವನ ಚಡ್ಡಿಯನ್ನ ಬಿಚ್ಚಿ ಇದನ್ನ ನಿನ್ನ ತಲೆಗೆ ಹಾಕು, ಆವಾಗ್ಲೇನೆ ನಿಮ್ಮ ಟೀಮ್ ಅನ್ನ ನಾನು ಬಿಡ್ತೀನಿ ಅಂತ ಹೇಳ್ತಿರ್ತಾನೆ. ಅದೇ ತರ ಅಯನ್ ಹೆಡ್ ಆ ಚಡ್ಡಿಯನ್ನ ತಗೊಂಡು ಅವನ ತಲೆಗೆ ಸಿಗಿಸ್ಕೊತಾನೆ. ಇದನ್ನ ನೋಡುವ ಬ್ರದರ್ಸ್ ಎಲ್ಲರಿಗೂ ತುಂಬಾನೇ ಅವಮಾನ ಆಗ್ತಾ ಇರುತ್ತೆ. ಮಿಕ್ಕಿರೋ ಆಪೋಸಿಟ್ ಟೀಮ್ ಹುಡುಗರು ಇದನ್ನ ನೋಡಿ ನಗಾಡ್ತಿರ್ತಾರೆ. ಆವಾಗ್ಲೇ ನಮ್ಮ ಸಿಂಕು ಏನೋ ಒಂದನ್ನ ಫೀಲ್ ಮಾಡ್ತಾನೆ. ಅವರುಗಳು ಮತ್ತೆ ಬಂದ್ಬಿಟ್ಟಿದ್ದಾರೆ, ಅವರುಗಳ ಶಕ್ತಿ ಮತ್ತೆ ಅವರವರಿಗೇನೆ ಬಂದ್ಬಿಟ್ಟಿದೆ. ಅದೇ ತರ ಒಬ್ಬೊಬ್ಬರುವೆ ಅವರವರ ಸ್ಟ್ಯಾಂಡ್ಸ್ ಅಲ್ಲಿ ನಿಂತಿರ್ತಾರೆ. ಹಾಗೆ ಬುದ್ಧಿಸ್ಟ್ ಹೇಳುವ ಮಂತ್ರ ಶ್ಲೋಕವೂ ಕೇಳುತ್ತೆ. ಅಯನ್ ಹೆಡ್ಗೆ ಅವನ ಶಕ್ತಿ ಮತ್ತೆ ಬಂದ್ಬಿಟ್ಟಿದೆ. ಅವನ ತಾಳೆಯನ್ನು ಯೂಸ್ ಮಾಡಿ ಚಿಂದಿ ಚಿತ್ರಾನ್ನ ಮಾಡ್ತಿರ್ತಾನೆ. ಹೂಕಿಂಗ್ ಲೆಗ್ ಮತ್ತೆ ಬಂದ್ಬಿಟ್ಟಿದ್ದಾನೆ. ಅವನ ಲೆಗ್ಸ್ ಗಳನ್ನು ಯೂಸ್ ಮಾಡಿ ಗಿಮಿಕ್ ತೋರಿಸ್ತಿರ್ತಾನೆ. ಬಾಲ್ ಯಾರ ಹತ್ರನೂ ಹೋಗ್ತಾ ಇಲ್ಲ. ಲೈಟ್ ವೈಟ್ಗೂ ಅವನ ಶಕ್ತಿ ಮತ್ತೆ ಬಂದ್ಬಿಟ್ಟಿದೆ. ಹಾಗೆ ಹಾರಿ ಹೋಗಿ ಬಾಲ್ ಅನ್ನ ಕಿಕ್ ಮಾಡ್ತಿರ್ತಾನೆ. ಅಯನ್ ಶರ್ಟ್ ಇಸ್ ಬ್ಯಾಕ್. ಅವನ ಹೊಟ್ಟೆಯಲ್ಲಿ ಆ ಬಾಲ್ ಅನ್ನ ಹಾಗೆ ಟೈಟ್ ಆಗಿ ಹೋಲ್ಡ್ ಮಾಡ್ಕೊತಾನೆ. ಅವನನ್ನು ಹೊಡೆದ್ರು ಕೂಡ ಅವನಿಗೆ ಏನೂ ಆಗ್ತಾ ಇಲ್ಲ. ಸ್ಪ್ಯಾನರ್ ಬೆಂಡ್ ಆಗ್ಬಿಡ್ತಿದೆ. ಕೊನೆಯದಾಗಿ ನಮ್ಮ ಬಾಸ್ ಬ್ರೂಸ್ಲಿ ಎಂಟಿ ಹ್ಯಾಂಡ್, ಲೈಟ್ನಿಂಗ್ ಹ್ಯಾಂಡ್ ಮತ್ತೆ ಬಂದ್ಬಿಟ್ಟಿದ್ದಾರೆ. ಎಲ್ಲರೂ ಇದೇ ಲಾಸ್ಟ್ ಅಟ್ಯಾಕ್ ಅಂತ ಅವರವರ ಶೂ ಅನ್ನು ಬಿಚ್ಚಿ ಬಿಸಾಕ್ತಾರೆ. ಎಲ್ಲವನ್ನು ಸೂಪರ್ ಫಾಸ್ಟ್ ಆಗಿ ಕ್ಯಾಚ್ ಮಾಡಿ ಬಿಡ್ತಾನೆ ನಮ್ಮ ಬ್ರೂಸ್ಲಿ. ಅವು ಎಲ್ಲವನ್ನು ಕ್ಯಾಚ್ ಮಾಡಿ ಎತ್ತಿ ಬಿಸಾಕ್ಬೇಕಾದ್ರೆ ನಮ್ಮ ಸಿಂಕ್ ಒಂದೇ ಒಂದು ಕಿಕ್, ಬಾಲ್ ಸುಮ್ನೆ ಹಾರಿ ಹೋಗಿ ಗೋಲ್ ಪೋಸ್ಟ್ ಕಂಬವನ್ನೇ ಬೆಂಡ್ ಮಾಡಿ ಬಿಡುತ್ತೆ. ಗೋಲ್ ಮಿಸ್ ಆಗೋಯ್ತಲ್ಲ ಅಂತ ಬೇಜಾರಾಗ್ತಾನೆ. ಸೊ ಇವರೆಲ್ಲ ರೆಡಿ ಆಗ್ಬಿಟ್ಟಿದ್ದಾರೆ. ಓಪನೆಂಟ್ ಟೀಮ್ ಹುಡುಗರು ಕೂಡ ನಮ್ಮ ಹುಡುಗರ ಜೊತೆ ಸೇರ್ಕೋತಾರೆ. ಈ ಕಡೆ ಹಂಗ ಅವನ ಈವಿಲ್ ಟೀಮ್ ಅನ್ನು ತೋರಿಸ್ತಾರೆ. ಅವರು ನೀರು ಒಳಗಡೆ ಕಬ್ಬಿಣದ ಬಾಲ್ ಅನ್ನು ಯೂಸ್ ಮಾಡಿ ಕಿಕ್ ಮಾಡಿ ಪ್ರಾಕ್ಟೀಸ್ ಮಾಡ್ತಿರ್ತಾರೆ. ಆವಾಗ ಇವರ ಟೀಮ್ ಅನ್ನು ಅಪ್ಲೈ ಮಾಡೋದಕ್ಕಾಗಿ ಫಂಗು ಹೋಗ್ತಾರೆ. ಆವಾಗ ಇವರನ್ನ ನೋಡುವ ಹಂಗ ಇದು ಯಾವುದೋ ಕೆಲಸಕ್ಕೆ ಆಗದೆ ಇರುವ ಟೀಮ್ ಅನ್ಸುತ್ತೆ, ಪರವಾಗಿಲ್ಲ ಇರ್ಲಿ ಅಂತ ಅಳೋ ಮಾಡ್ತಾನೆ. ಆವತ್ತು ರಾತ್ರಿ ನಮ್ಮ ಸಿಂಗ್ ಮೂಯಿಯನ್ನ ಒಂದು ಶೋರೂಮಿಗೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿರೋದು ಎಲ್ಲವನ್ನು ಆಶ್ಚರ್ಯವಾಗಿ ನೋಡ್ತಾ ಇರ್ತಾಳೆ ಮೂಯಿ. ಈ ಡ್ರೆಸ್ ಅನ್ನ ನೋಡ್ದ ಚೆನ್ನಾಗಿರ್ತಾ ಇದೆ ಅಲ್ವಾ, ಮುಟ್ಟಿ ನೋಡು ಸೂಪರ್ ಆಗಿರುತ್ತೆ. ನಾಳೆ ನಾನು ಫುಟ್ಬಾಲ್ ಆಟವನ್ನ ಆಟಾಡೋದಕ್ಕೆ ಹೋಗ್ತಾ ಇದ್ದೀನಿ. ಆಮೇಲಿಂದ ನಾನು ದೊಡ್ಡ ಸ್ಟಾರ್ ಆಗ್ಬಿಡ್ತೀನಿ. ಅದಕ್ಕೆ ನೀನು ಸ್ಟಿಚ್ ಮಾಡಿ ಕೊಟ್ಟಿದ್ದ ಶೂನೇ ಕಾರಣ. ನಿನ್ನ ಮುಖವನ್ನ ಕವರ್ ಮಾಡೋ ರೀತಿ ಏನಕ್ಕೆ ಜುಟ್ಟನ್ನ ಮುಂದ್ಗಡೆ ಬಿಟ್ಟಿದ್ಯಾ? ನೋಡು ಎಷ್ಟು ಸೌಂದರ್ಯವಾಗಿ ಇರ್ತಾ ಇದೀಯಾ ನೀನು. ನೊಣ ಬೇರೆ ಅವಳ ಮುಖದ ಮೇಲೆ ಬಂದು ಕೂತ್ಕೊಳ್ಳುತ್ತೆ. ನೊಣವನ್ನ ಹೊಡಿತೀನಿ ಅಂದ್ಬಿಟ್ಟು ಅವಳಿಗೆ ಹೊಡಿತಿರ್ತಾನೆ ಸಿಂಗ್. ಆವಾಗ ಒಬ್ಬ ಅಲ್ಲಿಗೆ ಬಂದು ಲೋ ಕ್ಲೀನಿಂಗ್ ಅನ್ನ ಮಾಡದೆ ಏನೋ ಮಾಡ್ತಾ ಇದೀಯಾ, ಹೋಗಿ ಕೆಲಸವನ್ನ ಮಾಡು ಹೋಗು ಅಂತ ಹೇಳ್ತಿರ್ತಾನೆ. ಇನ್ ಮುಂದೆ ಮ್ಯಾಚ್ ಅನ್ನು ಫುಲ್ ಆಗಿ ತೋರಿಸ್ತಾರೆ. ಬನ್ನಿ ಗೇಮ್ ಅನ್ನ ಆಟೋಡೋಣ, ನಾವೇ ಗೆಲ್ಲೋದು. ತುಂಬಾ ಜನರು ಆ ಜಾಗದಲ್ಲಿ ಇರ್ತಿರ್ತಾರೆ. ರಿಪೋರ್ಟರ್ಸ್, ನ್ಯೂಸ್ ಚಾನೆಲ್ಸ್, ಆಡಿಯನ್ಸ್ ಅಂತ ಎಲ್ಲರೂ ಇರ್ತಾರೆ. ಅಂತ ಒಳಗಡೆ ಬಂದು ಗ್ರೌಂಡ್ ಅಲ್ಲಿ ನೋಡ್ಬೇಕಾದ್ರೆ ಅಲ್ಲಿ ಕ್ಲೀನಿಂಗ್ ಕೆಲಸ ಮಾಡೋರು ಮಾತ್ರನೇ ಇರ್ತಿರ್ತಾರೆ. ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್. ಲೋ ತಮ್ಮ, ಅವರು ಕಸ ಗುಡ್ಸೋರು ಕಣಪ್ಪ. ಲೋ ಅಣ್ಣ, ಅವರು ನಮ್ಮ ಫ್ಯಾನ್ಸೇ. ಲೋ ಬಾಯನ್ನ ಮುಚ್ಚ್ರೋ. ಏನು ಕ್ರೌಡ್ಸ್ ಬಂದಿಲ್ಲ, ಫೈನಲ್ಸ್ ಅಲ್ಲಿ ಬರ್ತಾರೆ. ಫೈನಲ್ಸ್ ಗೆ ಹೋಗ್ತೀವಿ. ಲೋ ಬಾಯನ್ನ ಮುಚ್ಕೊಂಡು ಹೋಗ್ತಿರೋ ಇಲ್ಲ ಕಸ್ಪರ್ಕೆಯಿಂದಾನೆ ಹೊಡಿಲ್ಲ. ಹೋಗ್ತೀವಿ. ಆವಾಗ್ಲೂ ಕಸ್ಪರ್ಕೆ ಬಂದು ಬೀಳುತ್ತೆ. ಲೋ ಯಾರೋ ಇದು ಕಾಮಿಡಿ ಪೀಸ್ ಗಳ ತರ ಕಾಣ್ತಾ ಇದಾರಲ್ಲ, ಏನೋ ಶಾವ್ಲಿನ್ ಟೀಮ್ ಅವರ. ಸಿಗರೇಟ್ಸ್ ಗ್ರೌಂಡ್ ಅಲ್ಲಿ ಸ್ಮೋಕ್ ಮಾಡಬಾರ್ದು. ಇವಾಗ ಮ್ಯಾಚ್ ಸ್ಟಾರ್ಟ್ ಆಗ್ಬಿಟ್ಟಿದೆ. ನಮ್ಮ ಸಿಂಕ್ ಒಂದೇ ಒಂದು ಕಿಕ್, ಬಾಲ್ ಗೋಲ್ಗೆ ಹೋಗ್ಬಿಡುತ್ತೆ. ಆಪೋಸಿಟ್ ಟೀಮ್ ಅವರು ಏನೋ ಆಯ್ತು ಇವಾಗ. ಮತ್ತೆ ಎರಡನೇದಾಗಿ ಒಂದು ಕಿಕ್ಕು, ಮತ್ತೆ ಗೋಲ್ ಹೋಗ್ಬಿಡುತ್ತೆ. ಇವ್ರುಗಳು ಏನೋ ನಮ್ಮ ಹತ್ರ ಟ್ರಿಕ್ ಅನ್ನ ತೋರಿಸ್ತಾ ಇದ್ದಾರೆ, ನಾವು ಏನೋ ಅನ್ನೋದನ್ನ ಇವಾಗ ತೋರ್ಸೋಣ. ಮತ್ತೆ ಒಂದೇ ಕಿಕ್ಕು, ಮತ್ತೆ ಗೋಲ್ ಹೋಗ್ಬಿಡುತ್ತೆ. ಹೇ ಇದು ಏಮರ್ಸಿವ ಕೆಲಸ, ನಮಗೂ ಒಂದು ಚಾನ್ಸ್ ಅನ್ನ ಕೊಡಿ. ಗೋಲ್ ಪೋಸ್ಟ್ ಒಳಗಡೆ ಬಾಲ್ ಬಂದು ಬೀಳುತ್ತೆ. ಅದ್ರ ಜೊತೆಗೆ ಆಪೋನೆಂಟ್ ಹುಡುಗರು ಬಂದು ಬೀಳ್ತಾರೆ. ಆ ಮಟ್ಟಿಗೆ ಕ್ರೂರವಾಗಿ ಆಟ ಆಡ್ತಾ ಇದ್ದಾರೆ ನಮ್ಮ ಹುಡುಗರು. ಆಮೇಲೆ ಫಂಗು ಹಂಗಿಗೆ ಕಾಲ್ ಮಾಡಿ ಗೆದ್ದಿರುವ ವಿಷಯದ ಬಗ್ಗೆ ಹೇಳ್ತಾರೆ. 40-0 ಅನ್ನೋದ್ರಲ್ಲಿ ಗೆದ್ದಿದ್ದಾರೆ ನಮ್ಮ ಟೀಮ್. ಆಮೇಲೆ ತುಂಬಾ ಮ್ಯಾಚಸ್ ಗಳನ್ನ
ಮಾಡ್ತಾರೆ. ಎಲ್ಲ ಮ್ಯಾಚ್ ಅಲ್ಲೂ ಈಸಿಯಾಗಿ ಗೆದ್ದು ಬಿಡ್ತಿದ್ದಾರೆ ನಮ್ಮ ಹುಡುಗರು. ಸೂಪರ್ ಆಗಿ ಆಟ ಆಡ್ತಾ ಇದ್ದಾರೆ. ಅಯನ್ ಶರ್ಟ್ ಹೊಟ್ಟೆಯಲ್ಲೇ ಬಾಲ್ ಅನ್ನು ಇಟ್ಕೊಂಡು ಗೋಲ್ ಪೋಸ್ಟ್ ಒಳಗಡೆನೆ ಹೋಗ್ಬಿಡ್ತಾನೆ. ಲೈಟ್ ವೈಟ್ ಹಾರಿ ಹಾರಿ ಕಿಕ್ ಮಾಡ್ತಾ ಇರ್ತಾನೆ. ಹೂಕಿಂಗ್ ಲೆಗ್ ಸಿಕ್ಕಾಪಟ್ಟೆ ಗಿಮಿಕ್ ತೋರಿಸ್ತಿರ್ತಾನೆ. ಸಿಂಗ್ ಆಟ ಆಡೋದನ್ನು ತಡೆದ್ರು ಕೂಡ ಮಿಕ್ಕಿರೋ ಹುಡುಗರೇ ಸೂಪರ್ ಆಗಿ ಆಟ ಆಡ್ತಿರ್ತಾರೆ. ಶಾವ್ಲಿಂಗ್ ಕುಂಫು ಅನ್ನು ಸಾಕರ್ ಅನ್ನು ಮಿಕ್ಸ್ ಮಾಡಿ ಒಂದು ಗಿಮಿಕ್ ಅನ್ನು ಹೊಸದಾಗಿ ಸೃಷ್ಟಿ ಮಾಡಿದೀವಿ. ಎಲ್ಲದಕ್ಕೂ ನಮ್ಮ ಮಾಸ್ಟರೇ ಕಾರಣ. ಅವರಿಗೆ ತುಂಬಾನೇ ದೊಡ್ಡ ಥ್ಯಾಂಕ್ಸ್. ಹೇ ಮೂಯಿ, ಇದನ್ನು ನೋಡ್ತಾ ಇದೆಯಾ? ಊಟ ಮಾಡ್ದ, ನಿದ್ದೆ ಮಾಡ್ದ? ಮೂಯಿ ಈ ಕಡೆ ಒಂದು ಬ್ಯೂಟಿ ಪಾರ್ಲರ್ ಗೆ ಹೋಗಿರ್ತಾಳೆ. ಅಲ್ಲಿರೋರು ಮೂಗನ್ನು ಕ್ಲೀನ್ ಮಾಡಿ ಅವಳ ಮೇಲೆ ಟಚ್ ಮಾಡ್ತಾರೆ. ಈ ಕಡೆ ಒಬ್ಬರು ರಿಪೋರ್ಟರ್ ಬಂದು, ಸರ್ ಕ್ಯಾಮೆರಾಗಾಗಿ ನಿಮ್ಮ ಟ್ಯಾಲೆಂಟ್ಸ್ ಅನ್ನು ನೀವು ತೋರ್ಸೋಕೆ ಆಗುತ್ತಾ ಅಂತ ಕೇಳ್ಬೇಕಾದ್ರೆ, ಅದಕ್ಕೆ ನಮ್ಮ ಲೈಟ್ ವೈಟ್ ಇಲ್ಲಿ ನೋಡಿ ನನ್ನ ಕೈಯಲ್ಲಿ ಹಾರಿ ಹೋಗೋಕೆ ಆಗುತ್ತೆ ಅಂತ ಹಾರಿ ಹೋಗ್ತಾನೆ. ಇಲ್ಲಿ ನೋಡಿ ನಾನು ಕಿಕ್ ಮಾಡಿದ್ರೇನೆ ಮಿಕ್ತವ್ರು ಹಾರಿ ಹೋಗ್ತಾರೆ ಅಂತ ಕಿಕ್ ಮಾಡಿ ತೋರಿಸ್ತಾನೆ ಸಿಂಕ. ಕಂಗ್ರಾಚುಲೇಷನ್ಸ್ ಕಂಗ್ರಾಚುಲೇಷನ್ಸ್. ಯಾರಿಗೆ ಬೇಕು ನಿನ್ನ ಕಂಗ್ರಾಚುಲೇಷನ್ಸ್? ಹೋಗಯ್ಯ ಆ ಸೈಡ್. ಐ ಶೂ ಶೂ ಶೂ. ಮೈ ಡಿಯರ್ ಬ್ರದರ್ಸ್, ಇನ್ ಮುಂದೆ ನಮ್ಮ ಹಳೆ ಶೂಗೆ ಬಾಯ್ ಬಾಯ್ ಹೇಳೋದೆ ಅಂತ ಹೇಳಿ ಮೇಲ್ಗಡೆ ಬಿಸಾಕ್ಬೇಕಾದ್ರೆ ಮತ್ತೆ ಇವ್ರುಗಳ ತಲೆ ಮೇಲೆನೆ ಬೀಳುತ್ತೆ. ಆಮೇಲೆ ಮೂಯಿ ಆ ಜಾಗಕ್ಕೆ ಫುಲ್ ಮೇಕಪ್ ಜೊತೆಗೆ ಬರ್ತಾಳೆ. ಹೇ ಮೂಯಿ, ಇವತ್ತೇನು ಹ್ಯಾಲೋವಿನ್ ಇಲ್ವಲ್ಲ, ಏನಕ್ಕೆ ಈ ರೀತಿ ಗೆಟಪ್ ಅನ್ನ ಹಾಕೊಂಡು ಬಂದಿದೀಯಾ? ಆಮೇಲೆ ಮೂಯಿ, ನೀನು ಆಸೆ ಪಟ್ಟಾಗೆ ತಗೋ ಹೊಸ ಶೂ ಅಂತ ಒಂದು ಶೂ ಅನ್ನ ಗಿಫ್ಟ್ ಕೊಡ್ತಾನೆ ಸಿಂಗ. ನನ್ನನ್ನ ನಿನಗೆ ಇಷ್ಟ ಆಗ್ತಾ ಇದೆಯಾ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಸಿಂಗ, ಹಾ ನನಗೆ ಇಷ್ಟ ಆಗ್ತಾ ಇದೆ. ನನ್ನನ್ನ ನೀನು ಲವ್ ಮಾಡ್ತಾ ಇದೀಯಾ? ಇಲ್ಲ, ನಾನು ಲವ್ ಎಲ್ಲ ಮಾಡ್ತಾ ಇಲ್ಲ, ನೀನು ನನಗೆ ಬೆಸ್ಟ್ ಫ್ರೆಂಡ್ ಅಂತ ಹೇಳ್ಬೇಕಾದ್ರೆ ಇದನ್ನ ಕೇಳಿ ಮೂಯಿ ತುಂಬಾನೇ ಬೇಜಾರಾಗಿ ಅಲ್ಲಿಂದ ಹೋಗ್ಬಿಡ್ತಾಳೆ. ಆದ್ರೆ ಇದರಿಂದಾನೇ ಒಂದು ಅಲ್ಟಿಮೇಟ್ ಸೀನ್ ಕ್ರಿಯೇಟ್ ಆಗುತ್ತೆ. ಅದು ಏನು ಅಂದ್ರೆ, ಆ ಬ್ರೆಡ್ ಅಂಗಡಿ ಬಾಸ್ ಇರ್ತಾ ಇದ್ದಾಳೆ ಅಲ್ವಾ, ಆಂಟಿ ಇವಳನ್ನ ಏನೇ ಮಾಡ್ತಾ ಇದೀಯ ಅಂತ ಹೊಡೆಯೋಕೆ ಬರ್ಬೇಕಾದ್ರೆ ಆವಾಗ ನಮ್ಮ ಮೂಯಿ ಅವರನ್ನ ತಡೆದು ತಳ್ಬಿಡ್ತಾಳೆ. ಆವಾಗ ನಮ್ಮ ಸಿಂಗು, ಮೂಯಿ ನೀನು ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೀಯಾ ಅಂತ ಹೇಳ್ತಾವನೆ. ಇವಾಗ ನೆಕ್ಸ್ಟ್ ಸೆಮಿಫೈನಲ್ ಮ್ಯಾಚ್. ಅಲ್ಲಿಗೆ ಹುಡುಗಿಯರೆಲ್ಲ ಹುಡುಗರ ಗೆಟಪ್ ಹಾಕೊಂಡು ಆಟ ಆಡೋದಕ್ಕೆ ಬಂದಿರ್ತಾರೆ. ಅವ್ರಿಗೆ ಬೇರೆ ಏನೋ ಸ್ಪೆಷಲ್ ಎಫೆಕ್ಟ್ ರೀತಿ ಹಾರಿ ಹಾರಿ ಆಟ ಆಡ್ತಿರ್ತಾರೆ. ಆದ್ರಿಂದ ನಮ್ಮ ಹುಡುಗರಿಗೇನೆ ಬಾಲ್ ಸಿಗದೆ ಇರೋ ರೀತಿ ಈಸಿಯಾಗಿ ಗೋಲ್ ಪೋಸ್ಟ್ ಹತ್ರ ಬಾಲ್ ಅನ್ನ ತಗೊಂಡು ಹೋಗ್ಬಿಡ್ತಾರೆ ಆ ಹುಡುಗಿಯರು. ಅಲ್ಲಿಗೆ ಹೋಗಿ ಒಂದು ಕಿಕ್ ಅನ್ನ ಮಾಡ್ಬೇಕಾದ್ರೆ ನಮ್ಮ ಬ್ರೂಸ್ಲಿ ಈಸಿಯಾಗಿ ಅದನ್ನು ತಡೆದು ಬಿಡ್ತಾವನೆ. ಎಲ್ಲ ಪ್ಲೇಯರ್ ಸುತ್ತಮುತ್ತ ನಿಂತು ಕಿಕ್ ಅನ್ನ ಮಾಡ್ತಾನೆ ಇರ್ಬೇಕಾದ್ರೆ ನಮ್ಮ ಬ್ರೂಸ್ಲಿ ಎಲ್ಲವನ್ನು ಈಸಿಯಾಗಿ ತಡಿತಿರ್ತಾವನೆ. ಜಂಪ್ ಮಾಡಿ ತಡಿತಿರ್ತಾನೆ. ಕಿಕ್ ಮಾಡಿ ಆಪೋಸಿಟ್ ಟೀಮ್ ಅವರು ಟಯರ್ಡ್ ಆಗ್ಬಿಡ್ತಾರೆ. ಕೊನೆಯದಾಗಿ ನಮ್ಮ ಬ್ರೂಸ್ಲಿ ಅವನ ಕೈಯಾರೇನೆ ಎತ್ತಿ ದೂರ ಬಾಲ್ ಅನ್ನ ಬಿಸಾಕ್ಬೇಕಾದ್ರೆ ಅದು ಗೋಲ್ ಪೋಸ್ಟ್ ಒಳಗಡೆ ಹೋಗ್ಬಿಡುತ್ತೆ. ಸೊ ಇದರ ಮುಖಾಂತರ ನಮ್ಮ ಹುಡುಗರು ಫೈನಲ್ಸ್ ಗೆ ಹೋಗಾಯ್ತು. ಆಮೇಲೆ ಸಿಂಗ್ ಡೈರೆಕ್ಟ್ ಆಗಿ ಮೂಯಿಯನ್ನ ನೋಡೋಕೆ ಹೋಗ್ತಾನೆ. ಹೇ ಮೂಯಿ ಅವರು ಎಲ್ಲಿ ಅಂತ ಬಾಸ್ ಹತ್ರ ಕೇಳ್ಬೇಕಾದ್ರೆ ಅವಳು ಸತ್ತೋಗ್ಬಿಟ್ಲು. ಹೇಗೆ? ನಾನೇ ಅವಳನ್ನ ಕೊಂದೆ. ಅಯ್ಯೋ, ನಿನ್ನ ಒಂದು ತಾಯಿಚಿ ಎಕ್ಸ್ಪರ್ಟ್ ಅನ್ನ ಕೊಂದ್ಬಿಟ್ಟಿದ್ಯಾ. ಮೇ ಬಿ ನೀನು ನಿದ್ದೆಗನಲ್ಲಿ ಕುಂದಿರ್ಬೇಕು. ನಿನ್ನನ್ನ ನಾನು ಸುಮ್ನೆ ಬಿಡಲ್ಲ. ಹಿ ನಾನು ಸುಮ್ನೆ ತಮಾಷೆ ಮಾಡ್ದೆ. ಅವಳು ಇನ್ನ ಸತ್ತಿಲ್ಲ, ಅವಳು ಜೀವಂತವಾಗಿ ಇರ್ತಾ ಇದ್ದಾಳೆ. ಅವಳನ್ನ ಕೆಲಸ ಬಿಟ್ಟು ತೆಗೆದ್ಬಿಟ್ಟೆ ನಾನು. ಅವಳು ಇವಾಗೆಲ್ಲ ಮಾಡ್ತಾ ಇರುವ ಬ್ರೆಡ್ ಸಾಫ್ಟ್ ಆಗೂ ಇರ್ತಾ ಇಲ್ಲ, ಸ್ವೀಟ್ ಆಗೂ ಇರ್ತಾ ಇಲ್ಲ. ಆದ್ರಿಂದಾನೇ ಕೆಲಸವನ್ನ ಬಿಟ್ಟು ತೆಗೆದ್ಬಿಟ್ಟೆ ಅವಳನ್ನ. ಫೈನಲ್ ಮ್ಯಾಚ್ ಗಾದ ಟಿಕೆಟ್ ಅನ್ನ ಮೂಯಿಗೆ ಕೊಡೋದಕ್ಕಾಗಿ ನಮ್ಮ ಹೀರೋ ಇಲ್ಲಿಗೆ ಬಂದಿರ್ತಾನೆ. ಆದ್ರೆ ಇವಾಗ ಮೂಯಿ ಅಲ್ಲಿ ಇರ್ತಾ ಇಲ್ಲ. ನಂತರ ಅವಳು ಮಾಡಿದ ಬ್ರೆಡ್ ಅನ್ನ ತಿಂದು ನೋಡ್ಬೇಕಾದ್ರೇನೆ ನಮ್ಮ ಸಿಂಗಿಗೆ ಗೊತ್ತಾಗ್ಲಿಕ್ಕೆ ಬರುತ್ತೆ ಅವಳು ಬೇಜಾರಲ್ಲಿ ಹತ್ಕೊಂಡು ಈ ಬ್ರೆಡ್ ಗಳನ್ನ ತಯಾರಿ ಮಾಡಿದ್ದಾಳೆ ಅಂತ. ಇವಾಗ ನೆಕ್ಸ್ಟ್ ಫುಲ್ ಕ್ಲೈಮ್ಯಾಕ್ಸ್ ಫೈನಲ್ ಮ್ಯಾಚ್ ಬಂದ್ಬಿಟ್ಟಿದೆ. ಟೀಮ್ ಶೌಲಿನು ಟೀಮ್ ಈವಲು ಇವಾಗ ಫೈನಲ್ ಮ್ಯಾಚ್ ಅನ್ನ ಆಟ ಆಡೋದಕ್ಕೆ ರೆಡಿ ಆಗಿರ್ತಾ ಇದ್ದಾರೆ. ಬಾಸ್, ಇವತ್ತು ನಮ್ಮ ಹುಡುಗರು ಎಷ್ಟು ಗೋಲನ್ನ ಹಾಕ್ತಾರೆ. ಇವತ್ತು ನಾವು ಗೋಲನ್ನ ಹೊಡೆದು ವಿನ್ ಮಾಡಲ್ಲ, ಬೇರೆ ಒಂದು ಐಡಿಯಾ ಇರ್ತಾ ಇದೆ. ಮ್ಯಾಚ್ ಈ ಕಡೆ ಸ್ಟಾರ್ಟ್ ಆಗ್ಬಿಟ್ಟಿರುತ್ತೆ. ಸರಿಯಾಗಿರುತ್ತೆ ಮ್ಯಾಚ್. ನಮ್ಮ ಲೈಟ್ ವೈಟ್ ಹಾರಿ ಹಾರಿ ಬಾಲ್ ಅನ್ನ ಪಾಸ್ ಮಾಡ್ತಾವನೆ. ಫಟ್ ಅಂತ ನಮ್ಮ ಹುಡುಗರು ಗೋಲ್ ಪೋಸ್ಟ್ ಹತ್ರ ಬಾಲ್ ಅನ್ನ ತಗೊಂಡು ಹೋಗ್ತಾರೆ. ಗೋಲ್ ಪೋಸ್ಟ್ ಹತ್ರ ಬಂದಿದ ತಕ್ಷಣ ನಮ್ಮ ಜಿಂಗ್ ಬಾಲ್ ಅನ್ನ ಒಂದು ಕಿಕ್ ಮಾಡ್ತಾವನೆ. ಅದು ಸ್ಪೀಡ್ ಆಗಿ ಹಾಗೆ ಬೆಂಕಿ ಬಿಟ್ಕೊಂಡು ಹೋಗ್ತಿರುತ್ತೆ. ಒಳಗಡೆಯಿಂದ ಒಂದು ಬೀಸ್ಟ್ ಹೊರಗಡೆ ಬರುತ್ತೆ. ಆದ್ರೆ ಅಸಾಲ್ಟ್ ಆಗಿ ಆ ಗೋಲ್ ಕೀಪರ್ ಆ ಬಾಲ್ ಅನ್ನ ತಡೆದು ಬಿಡ್ತಾವನೆ. ಇದನ್ನು ನೋಡೋ ನಮ್ಮ ಹುಡುಗರ ಟೀಮಿಗೆ ದೊಡ್ಡದಾಗಿ ಶಾಕ್ ಆಗುತ್ತೆ. ಮತ್ತೆ ಆ ಗೋಲ್ ಕೀಪರ್ ಬಾಲ್ ಅನ್ನ ರೋಲ್ ಮಾಡಿ ನಮ್ಮ ಹುಡುಗನ ಹತ್ರನೇ ಬಿಟ್ಬಿಟ್ಟು ಮತ್ತೆ ಗೋಲ್ ಅನ್ನ ಹಾಕು ಅನ್ನೋ ರೀತಿ ಸನ್ನೆ ಮಾಡಿ ತೋರಿಸ್ತಾವನೆ. ಆಪೋನೆಂಟ್ ಹೋಗಿ ಕಿಕ್ ಮಾಡು ಅಂತ ಹೇಳ್ತಾರೆ. ಈ ಸಲ ಗೋಲ್ ಪೋಸ್ಟ್ ಕಾರ್ನರ್ ಅಲ್ಲಿ ಒಂದು ಗೋಲ್ ಅನ್ನ ಹಾಕೋಣ ಅಂತ ನಮ್ಮ ಹುಡುಗ ಸೂತ್ಕೊಂಡು ಹಾಗೆ ಒಂದು ಕಿಕ್ ಅನ್ನ ಮಡುಕ್ತಾವನೆ. ಸೂಪರ್ ಆದ ಶಾಟ್ ಅದು. ಆದ್ರೆ ಆ ಶಾಟ್ ಅನ್ನ ಕೂಡ ಈಸಿಯಾಗಿ ಕ್ಯಾಚ್ ಮಾಡಿ ಬಿಡ್ತಾವನೆ ಆ ಗೋಲಿ. ಲಾಸ್ಟ್ ಆಗಿ ಒಂದು ಶಾಟ್ ಅನ್ನ ಕೊಡೋಣ ಅಂತ ಹಾಗೆ ಜಂಪ್ ಮಾಡಿ ಹಾರಿ ಬಂದು ಸ್ಪೀಡ್ ಆಗಿ ಒಂದು ಕಿಕ್ ಅನ್ನ ಮಾಡ್ತಾವನೆ ನಮ್ಮ ಸಿಂಗ್. ಗ್ರೌಂಡ್ ಅಲ್ಲಿ ಇರುವ ಹುಲ್ಲುಗಳನ್ನೆಲ್ಲ ಕಿತ್ತಿ ಹಾರಿ ಸ್ಪೀಡ್ ಆಗಿ ಬರ್ತಿರುತ್ತೆ ಬಾಲ್. ಆದ್ರೆ ಅದನ್ನ ಕೂಡ ಅಸಾಲ್ಟ್ ಆಗಿ ತಡೆದು ಬಿಡ್ತಾನೆ ಆ ಗೋಲ್ ಕೀಪರ್. ಇದನ್ನು ನೋಡೋ ಎಲ್ಲರಿಗೂ ಶಾಕ್ ಆಗುತ್ತೆ. ಈ ಆಪೋನೆಂಟ್ ಟೀಮ್ ಪ್ಲೇಯರ್ಸ್ ಎಲ್ಲರಿಗೂ ಡಿಫರೆಂಟ್ ಆದ ಒಂದು ಡ್ರಗ್ ಅನ್ನ ಕೊಟ್ಟು ಟ್ರೈನಿಂಗ್ ಅನ್ನು ಕೊಟ್ಟಿರ್ತಾರೆ. ಆದ್ರಿಂದಾನೇ ಇಷ್ಟೊಂದು ಸ್ಟ್ರಾಂಗ್ ಆಗಿರ್ತಾ ಇದ್ದಾರೆ ಹುಡುಗರು. ಇವಾಗ ಗೋಲ್ ಕೀಪರ್ ಬಾಲ್ ಅನ್ನ ಸ್ಪೀಡ್ ಆಗಿ ಬಿಸಾಕ್ತಾನೆ. ಅದನ್ನ ನಮ್ಮ ಬ್ರೂಸ್ಲಿ ಅವನ ಕೈಯಲ್ಲಿ ತಡೆಯೋಕೆ ಆಗ್ತಾ ಇಲ್ಲ. ಆದ್ರೂ ಹೇಗೋ ಕಷ್ಟಪಟ್ಟು ಅದನ್ನ ತಡೆದು ಬಿಡ್ತಾನೆ. ಅವನಿಗೆ ಕೈ ನೋವಾಗುತ್ತೆ. ಆಪೋನೆಂಟ್ ಹತ್ರ ಬಾಲ್ ಅನ್ನ ಹಾಕಿ ಕಿಕ್ ಮಾಡೋ ಅಂತ ಹೇಳ್ತಾನೆ. ಅವರುಗಳು ಹೊಡಿತಾರೆ. ಹಾಗೆ ನೆಲವನ್ನೇ ಕಿತ್ಕೊಂಡು ಬಾಲ್ ಸ್ಪೀಡ್ ಆಗಿ ಬರುತ್ತೆ. ಅದನ್ನ ತಡೆಯೋದಕ್ಕೆ ಟ್ರೈ ಮಾಡಿ ಇವನೇ ಹಾರ್ಕೊಂಡು ಹೋಗಿ ಬೀಳ್ತಾನೆ ಬ್ರೂಸ್ಲಿ. ಆದ್ರೂ ನನಗೇನು ಪ್ರಾಬ್ಲಮ್ ಇಲ್ಲ, ನಾನು ನೋಡ್ಕೋತೀನಿ ಅಂತ ಹೇಳ್ಬಿಟ್ಟು ಮತ್ತೆ ನಿಂತ್ಕೊತಾನೆ. ಇವಾಗ
ಆಪೋನೆಂಟ್ ಹಾಗೆ ಜಂಪ್ ಮಾಡಿ ಬಂದು ಒಂದು ಕಿಕ್ ಅನ್ನು ಬಿಡ್ತಾನೆ. ಅದು ಕಂಪ್ಲೀಟ್ ಬೆಂಕಿಯಾಗಿ ಚೇಂಜ್ ಆಗಿ ಬರುತ್ತೆ. ಅದನ್ನ ತಡೆಯೋಕೆ ಹೋಗಿ ಅವನಿಗೆ ಶರ್ಟ್ ಎಲ್ಲ ಕಿತ್ತೋಗುತ್ತೆ. ನಮ್ಮ ಬ್ರೂಸ್ಲಿಗೆ ಕೈಯೆಲ್ಲ ಏಟ್ ಆಗ್ಬಿಡುತ್ತೆ. ಸೊ ನಮ್ಮ ಬ್ರೂಸ್ಲಿ ಕೈಯಲ್ಲಿ ಇನ್ ಮುಂದೆ ಮ್ಯಾಚ್ ಅನ್ನ ಕಂಟಿನ್ಯೂ ಮಾಡೋಕೆ ಆಗಲ್ಲ, ಏಟ್ ಆಗ್ಬಿಟ್ಟಿದೆ. ಸೊ ಎಲ್ಲರೂ ಅವನಿಗೆ ಸಲ್ಯೂಟ್ ಅನ್ನ ಮಾಡ್ತಾರೆ. ಅವನು ಅಲ್ಲಿಂದ ಹೋಗ್ಬಿಡ್ತಾನೆ. ಆಮೇಲೆ ಮ್ಯಾಚ್ ಅದ್ದೂರಿಯಾಗಿ ಹೋಗುತ್ತೆ. ಇವ್ರುಗಳು ಬಾಲ್ ಅನ್ನ ಹೆಡ್ ಇಂದ ಹೊಡೆದ್ರೆ ಅವ್ರುಗಳು ತಲೆಯಿಂದ ಹೊಡಿತಾರೆ, ಹಾರಿದ್ರೆ ಅವ್ರುಗಳು ಹಾರ್ತಾ ಇದ್ದಾರೆ. ನಮ್ಮ ಲೈಟ್ ವೈಟ್ ಅನ್ನೇ ಹೊಡೆದು ಕೆಳಗಡೆ ಬಿಡಿಸ್ಬಿಡ್ತಾರೆ. ಹೂಕಿಂಗ್ ಲೆಗ್ ಅವನ ಗಿಮಿಕ್ ಅನ್ನ ತೋರಿಸಿದ್ರೆ ಅವ್ರುಗಳು ಹೂಕಿಂಗ್ ಲೆಗ್ ಗಿಮಿಕ್ ಅನ್ನ ಮಾಡ್ತಾರೆ. ನಂತರ ಹೂಕಿಂಗ್ ಲೆಗ್ ಅವನ ಕಾಳುಗಳನ್ನೇ ಲಾಕ್ ಮಾಡಿ ಬಿಡ್ತಾರೆ. ಇವಾಗ ಆಪೋಸಿಟ್ ಟೀಮಿನ ಕ್ಯಾಪ್ಟನ್ ನಮ್ಮ ಸಿಂಗು ಜಗಳ ಮಾಡೋದಕ್ಕೆ ಶುರು ಮಾಡ್ಕೋತಾರೆ. ಬಾಲ್ ಅನ್ನು ಕಿಕ್ ಮಾಡಿ ಕೊನೆಗೆ ಮುಖಕ್ಕೆ ಕಿಕ್ ಮಾಡ್ಕೊಳ್ಳೋದಕ್ಕೆ ಹೋಗ್ತಾರೆ. ತಕ್ಷಣ ಟೀಮ್ಮೇಟ್ಸ್ ಎಲ್ಲರೂ ಬಂದು ಅವ್ರುಗಳನ್ನು ತಡೀತಾರೆ. ಆವಾಗ ರೆಫ್ರಿ ಅಲ್ಲಿಗೆ ಬಂದು ತಗೊಳ್ಳಿ ಯೆಲ್ಲೋ ಕಾರ್ಡ್, ಇದನ್ನ ಕೊಟ್ರೆ ನೀವು ಸರಿ ಬರ್ತೀರಾ? ಎಲ್ರೂ ಇಲ್ಲಿದ್ದ ಯೆಲ್ಲೋ ಕಾರ್ಡ್. ಯಾರೋ ಅವನು ಹಿಂದೆಯಿಂದ ಹೊಡೆದಿದ್ದು, ಧೈರ್ಯ ಇದ್ರೆ ಮುಂದೆ ಬಂದು ಹೊಡಿರೋ ನೋಡೋಣ. ಅಷ್ಟೇ ಹೊಡೆದಾಕ್ಬಿಡ್ತಾರೆ ರೆಫ್ರಿಯನ್ನೇ. ಏನದು ಕುಂಫು ಅನ್ನ ಅವರು ಮಾಡ್ತಾ ಇದ್ದಾರೆ. ಈ ಮಟ್ಟಿಗೆ ನಮ್ಮನ್ನ ಹಾಕಿ ಹೊಡಿತಾ ಇದಾರಲ್ಲ. ಅವ್ರುಗಳು ಏಮರ್ಸ್ತಾ ಇದ್ದಾರೆ. ಅವ್ರುಗಳು ಏಮರ್ಸಿದ್ರೆ ಏನು, ಏಮರ್ಸದೆ ಇದ್ರೆ ಏನು, ನಾವು ಏನನ್ನಾದ್ರೂ ಮಾಡ್ಬೇಕು. ನಮ್ಮ ಮನೆಯಲ್ಲಿ ಬೆಂಕಿ ಹಿಡ್ಕೊಬಿಟ್ಟಿದೆ, ನಾನು ಇಲ್ಲಿಂದ ಹೊರಡ್ತೀನಿ. ನಮ್ಮ ತಾಯಿ ಅವರಿಗೆ ಮಗು ಹುಡ್ತಾ ಇದೆ, ನಾನು ಇಲ್ಲಿಂದ ಹೋಗ್ತೀನಿ. ಲೋ ಪ್ಲೀಸ್ ಕಣೋ, ರಿಕ್ವೆಸ್ಟ್ ಮಾಡಿ ಕೇಳ್ಕೊತೀನಿ, ಹೋಗ್ಬೇಡ ಕಣೋ. ನಾನು ನಿನ್ನನ್ನ ರಿಕ್ವೆಸ್ಟ್ ಮಾಡಿ ಕೇಳ್ಕೊತೀನಿ, ನನ್ನನ್ನ ಬಿಟ್ಬಿಡು ಅಂತ ಎದ್ದು ಬಿದ್ದು ಓಡಿ ಹೋಗ್ಬಿಡ್ತಾರೆ ಕೆಲವೊಂದು ಹುಡುಗರು. ಇವಾಗ ಟೀಮ್ ಅಲ್ಲಿ 8 ಜನರು ಮಾತ್ರನೇ ಇರ್ತಾ ಇದ್ದಾರೆ. ಇನ್ನೂ ಒಬ್ಬರಿಗೆ ಏಟಾಗಿ ಅವರು ಮ್ಯಾಚ್ ಇಂದ ಹೊರಗಡೆ ಹೋಗ್ಬಿಟ್ರೆ ಅಷ್ಟೇ ಟೀಮ್ ಡಿಸ್ಕ್ವಾಲಿಫೈ ಆಗ್ಬಿಡುತ್ತೆ. ಇವಾಗ ಸೆಕೆಂಡ್ ಹಾಫ್ ಸ್ಟಾರ್ಟ್ ಆಗ್ಬಿಟ್ಟಿರುತ್ತೆ. ಇವ್ರುಗಳು ಕುಂಫು ಬ್ಯಾರಿಗಾರ್ಡ್ ಅಂತ ಒಂದು ಶೀಲ್ಡ್ ಅನ್ನ ಹಾಕ್ತಾರೆ. ಆದ್ರೆ ಬಾಲನ ಇಟ್ಟು ಒಂದೇ ಕಿಕ್ಕು ಆ ಶೀಲ್ಡ್ ಹಾರಿ ಹೋಗುತ್ತೆ. ಇವಾಗ ಐರನ್ ಶರ್ಟ್ ಗೋಲ್ ಕೀಪರ್ ಆಗಿ ಇರ್ತಾ ಇದ್ದಾನೆ. ಸತ್ತೋಗ್ಬಿಡ್ತೀವಿ ಅಂತ ಕೊನೆಯದಾಗಿ ಒಂದು ಫೋನ್ ಕಾಲ್ ಅನ್ನ ಮಾಡ್ಕೊತಾನೆ. ಹಲೋ ಚಂದ್, ನಾನೇ ಟಿನ್ನು ಮಾತಾಡ್ತಾ ಇದ್ದೀನಿ. ನಾನು ನಿನ್ನ ಹತ್ರ ಒಂದು ವಿಷಯವನ್ನ ಹೇಳಲೇಬೇಕು. ನಾನು ನಿನ್ನನ್ನ ಲವ್ ಮಾಡ್ತಾ ಇದ್ದೀನಿ. ಇದು ಚಂದ್ ಮಾತಾಡ್ತಾ ಇಲ್ಲ, ಈ ಕಡೆಯಿಂದ ಮಾತಾಡ್ತಾ ಇರೋದು ಕಾ. ಓಕೆ ಕಾ, ನಾನು ನಿಮ್ಮ ಹೆಂಡತಿ ಹತ್ರ ಐ ಲವ್ ಯು ಹೇಳಿದ ಹಾಗೆ ಹೇಳ್ಬಿಡಿ. ಆಪೋನೆಂಟ್ ಇವಾಗ ಕಿಕ್ ಮಾಡೋದಕ್ಕೆ ಶುರು ಮಾಡ್ಬಿಟ್ಟಿದ್ದಾರೆ. ಅದನ್ನ ಕಷ್ಟಪಟ್ಟು ತಡೀತಿರ್ತಾನೆ ನಮ್ಮ ಐರನ್ ಶರ್ಟ್. ಒರೆಸ್ಕೊಂಡು ಅದನ್ನ ತಡಿತಾ ಇರ್ತಾನೆ. ಆಪೋನೆಂಟ್ ಟೀಮ್ ಬಿಡ್ತಾ ಇಲ್ಲ, ಮತ್ತೆ ಕಿಕ್ ಮಾಡ್ತಾನೆ ಇರ್ತಾರೆ. ಸುತ್ತ ನಿಂತು ಹೊಡಿತಿರ್ತಾರೆ. ಇದನ್ನ ನೋಡುವ ಫಂಗ್ ಅವರ ಕೈಯಲ್ಲಿ ತಡ್ಕೊಳ್ಳೋಕೆ ಆಗ್ತಾ ಇಲ್ಲ. ಆಮೇಲೆ ಹೊಡೆಯೋಣ ಅಂತ ನೋಡಿದ್ರೆ ಬಾಲ್ ಅನ್ನ ಕಾಣ್ತಾ ಇಲ್ಲ. ಏನು ಅಂತ ನೋಡಿದ್ರೆ ನಮ್ಮ ಐರನ್ ಶರ್ಟ್ ಅವನ ಹೊಟ್ಟೆಯಲ್ಲಿ ಬಾಲ್ ಅನ್ನ ಲಾಕ್ ಮಾಡಿ ಇಟ್ಕೊಂಡಿರ್ತಾನೆ. ಬಾಲ್ ಅನ್ನ ಗೆದ್ದು ಸರಿಯಾಗಿ ಬಿಡ್ಬೇಕಾದ್ರೆ ಬಾಲ್ ದೂರ ಹೋಗುತ್ತೆ. ಇದೇನೆ ಸರಿಯಾದ ಸಮಯ ಅಂತ ಬಾಲ್ ಅನ್ನ ಗೋಲ್ ಪೋಸ್ಟ್ ಹತ್ರ ತಗೊಂಡು ಹೋಗ್ತಾರೆ ನಮ್ಮ ಟೀಮ್. ನಮ್ಮ ಸಿಂಗ್ ಸರಿಯಾದ ಟ್ವಿಸ್ಟರ್ ಕಿಕ್ ಅನ್ನು ಕೊಡ್ತಾನೆ. ಬಾಲ್ ಗೋಲ್ ಹತ್ರ ಹೋಗಿ ಬಿದ್ದು ಹಾಗೆ ಕಟ್ ಆಗಿ ಗೋಲ್ ಪೋಸ್ಟ್ ಒಳಗಡೆ ಹೋಗ್ತಾ ಇರುತ್ತೆ. ಆವಾಗಂತ ಆಪೋನೆಂಟ್ ಗೋಲ್ ಕೀಪರ್ ಮೇಲಿದ್ದು ಕಂಬಕ್ಕೇನೆ ಪಟಾರ್ ಅಂತ ಹೊಡಿಬೇಕಾದ್ರೆ ಗೋಲ್ ಪೋಸ್ಟ್ ಕಂಬ ಬಂದು ತಡೆದು ಬಿಡುತ್ತೆ ಬಾಲ್ ಅನ್ನ. ಸಿಂಗ್ ಅವನ ಕಾಲನ್ನ ಬೇರೆ ಒಬ್ಬ ಹಿಡ್ಕೊ ಬಿಡ್ತಾನೆ. ಆದ್ರಿಂದ ನಮ್ಮ ಸಿಂಗ್ ಅವನ ಕಾಲಿಗೆ ಬೇರೆ ಏಟಾಗ್ಬಿಡುತ್ತೆ. ಕೊನೆಯದಾಗಿ ಫೈನಲ್ ಅಟ್ಯಾಕ್ ಅಂತ ಭಯಂಕರವಾಗಿ ಬಾಲ್ ಅನ್ನ ಕಿಕ್ ಮಾಡಿ ಕಳಿಸ್ತಾರೆ ಆಪೋನೆಂಟ್ ಟೀಮ್. ಬಾಲ್ ಹಾಗೆ ಸುತ್ಕೊಂಡು ಬಂದು ನಮ್ಮ ಐರನ್ ಶರ್ಟ್ ಹೊಟ್ಟೆಗೇನೆ ಸೇರ್ಕೊಳ್ಳುತ್ತೆ. ಆದ್ರಿಂದ ಐರನ್ ಶರ್ಟ್ ಗೆ ಗೇಟ್ ಆಗಿ ಶರ್ಟ್ ಎಲ್ಲ ಕಿತ್ತೋಗಿ ಮೈ ಎಲ್ಲ ಫುಲ್ ಗಾಯಗಳಾಗ್ಬಿಡುತ್ತೆ. ಸೊ ಇವಾಗ ಐರನ್ ಶರ್ಟ್ ಇಂಜುರಿ ಆಗ್ಬಿಟ್ಟ. ಇನ್ ಮುಂದೆ ಇವರ ಟೀಮ್ ಅಲ್ಲಿ ಆಟ ಆಡೋದಕ್ಕೆ ಬೇರೆ ಪ್ಲೇಯರ್ಸ್ ಇಲ್ಲ. ಅಷ್ಟೇ, ಇವರ ಟೀಮ್ ಅಲ್ಲಿ ಇನ್ ಮುಂದೆ ಆಟ ಆಡೋದಕ್ಕೆ ಯಾರು ಇಲ್ಲ ಅಂತ ಇವ್ರುಗಳು ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ನಮ್ಮ ಮೂಯಿ ಆ ಜಾಗಕ್ಕೆ ಬಂದ್ಬಿಡ್ತಾವಳೆ. ಬುರುಡೆ ತಲೆಯಾಗಿ ಬಂದಿರ್ತಾವಳೆ. ಈ ಮೂಯಿ ಏನಿದು ಸಡನ್ ಆಗಿ ಏಲಿಯನ್ ರೀತಿ ಬಂದಿದ್ಯಾ? ನೀನು ತಾನೇ ಹೇಳ್ದೆ ನನ್ನ ಜುಟ್ಟು ನನ್ನ ಸೌಂದರ್ಯವನ್ನ ಕವರ್ ಮಾಡಿ ಬಿಡ್ತಾ ಇದೆ ಅಂತ. ತಗೋ, ನಿನಗಾಗಿ ಈ ಶೂ ಅನ್ನ ಸ್ಟಿಚ್ ಮಾಡಿ ತಂದಿದ್ದೀನಿ ಅಂತ ಅವನ ಹಳೆ ಶೂ ಅನ್ನ ಕೊಟ್ಬಿಟ್ಟು ನಮ್ಮ ಮೂಯಿ ಗೋಲ್ ಕೀಪರ್ ಆಗಿ ಹೋಗ್ತಾವಳೆ. ಈ ನಮ್ಮ ಶೌಲಿನ್ ಟೀಮ್ ಅನ್ನ ಕಾಪಾಡೋದಕ್ಕಾಗಿ ನಮ್ಮ ಮೂಯಿ ಮಾಸ್ ಆಗಿ ನಡೆದು ಹೋಗ್ತಾವಳೆ. ಆದ್ರೆ ಗೊತ್ತಿಲ್ಲದೆ ಸರಿಯಾಗಿ ಗೋಲ್ ಪೋಸ್ಟ್ ಕಂಬದಲ್ಲಿ ಹೊಡ್ಕೋತಾವಳೆ. ಇದು ಸಾಕಾಗಲ್ಲ ಅಂತ ಆಪೋಸಿಟ್ ಟೀಮ್ ಅವರ ಗೋಲ್ ಪೋಸ್ಟ್ ಅಲ್ಲಿ ಹೋಗಿ ನಿಂತ್ಕೋತಿರ್ತಾವಳೆ. ಹೇ ಮಾ ಹುಡುಗಿ, ನಿನ್ನ ಗೋಲ್ ಪೋಸ್ಟ್ ಆ ಕಡೆ ಇರ್ತಾ ಇರೋದು, ಅಲ್ಲಿಗೆ ಹೋಗು. ಆಮೇಲೆ ಪಟಪಟ ಅಂತ ಓಡಿ ಹೋಗಿ ಬಾಲ್ ಅನ್ನ ಕಿಕ್ ಮಾಡ್ತಾಳೆ ಮೂಯಿ. ಆದ್ರೆ ಅದು ಆಪೋನೆಂಟ್ ಟೀಮ್ ಅವರ ಹತ್ರ ಹೋಗ್ಬಿಡುತ್ತೆ. ಅಚ್ಚೋ, ಈ ರೀತಿ ಆಗ್ಬಿಡ್ತಾಳ ಅಂತ ಯೋಚನೆ ಮಾಡ್ತಾವಳೆ. ಇವಾಗ್ಲೇ ನಮ್ಮ ಮೂಯಿ ಅವಳ ತಾಯಿ ಟ್ಯಾಲೆಂಟ್ ಅನ್ನ ತೋರಿಸ್ತಾವಳೆ. ಆಪೋನೆಂಟ್ ಟೀಮ್ ಕ್ಯಾಪ್ಟನ್ ಇವಾಗ ಬಾಲ್ ಅನ್ನ ಕಿಕ್ ಮಾಡ್ಬೇಕಾದ್ರೆ ಸೈತಾನೆ ಆಚೆ ಬರುತ್ತೆ. ಜೋರಾಗಿ ಕಿಕ್ ಮಾಡ್ತಾನೆ ಬಾಲ್ ಅನ್ನ. ಆ ರೀತಿ ಬೆಂಕಿ ಬಿಟ್ಕೊಂಡು ಸ್ಪೀಡ್ ಆಗಿ ಬರುವ ಬಾಲ್ ಅನ್ನ ಅಸಾಲ್ಟ್ ಆಗಿ ಕೈಯಿಂದಾನೆ ರೋಲ್ ಮಾಡಿ ಆ ಬಾಲ್ ಅನ್ನ ಕಂಟ್ರೋಲ್ ಗೆ ತರ್ತಾಳೆ ನಮ್ಮ ಮೂಯಿ. ಮಾಸ್ ತೋರಿಸ್ಬಿಟ್ಲು. ಬಣ್ಣನ ಸುತ್ತೋ ರೀತಿನೇ ಬಾಲ್ ಅನ್ನ ಸುತ್ತೋದಕ್ಕೆ ಶುರು ಮಾಡ್ಕೊತಾವಳೆ. ಇವಾಗ ಸಿಂಗ್ ಅವನ ಶೂ ರೆಡಿ ಆಗಿರ್ತಾ ಇದೆ. ಆವಾಗ ಮೂಯಿ ಬಾಲ್ ಅನ್ನ ಸುತ್ತಿ ದೂರವಾಗಿ ಬಿಸಾಕ್ಬೇಕಾದ್ರೆ ಹಾಗೆ ಜಂಪ್ ಮಾಡಿ ಹಾರಿ ಬಂದು ನಮ್ಮ ಸಿಂಗ್ ಒಂದು ಕಿಕ್ ಅನ್ನ ಮಾಡ್ತಾನೆ ಬಾಲ್ಗೆ. ಆ ರೀತಿ ಸುತ್ಕೊಂಡು ಬಾಲ್ ಅನ್ನ ಕಿಕ್ ಮಾಡಿದ್ರಲ್ಲಿ ಬಾಲ್ ಹಾಗೆ ರೋಲ್ ಮಾಡಿ ಹೋಗ್ತಾ ಇರುತ್ತೆ. ಬಿರುಗಾಳಿ ಬಂದ ರೀತಿ ಆ ಬಾಲ್ ರೋಲ್ ಮಾಡಿ ಹೋಗ್ತಿರುತ್ತೆ. ಗೋಲ್ ಕೀಪರ್ ಕೈಯಲ್ಲಿ ಹಿಡಿಯೋಕೆನೆ ಆಗ್ತಾ ಇಲ್ಲ. ಅವನ ಶರ್ಟ್ ಗೇಟ್ ಎಲ್ಲವೇ ಕಿತ್ತಿ ಹಾರಿ ಹೋಗುತ್ತೆ. ಗೋಲ್ ಪೋಸ್ಟೇ ಹಾರಿ ಹೋಗ್ಬಿಡುತ್ತೆ. ಸೊ ಇದರ ಮುಖಾಂತರ ಹೇಗೋ ಗೋಲ್ ಅನ್ನ ಹಾಕಿ ನಮ್ಮ ಟೀಮ್ ಅವರು ಗೆದ್ಬಿಟ್ರು. ಶಾವ್ಲಿನ್ ಸಾಕರ್ ಟೀಮ್ ಗೆದ್ದಾಯ್ತು. ಇದನ್ನು ನೋಡಿದ ಟೆನ್ಷನ್ ಅಲ್ಲಿ ಹಂಗೋ ಮೆಟ್ಲಿಂದ ಕೆಳಗಡೆ ಬಿದ್ದೋಗ್ತಾನೆ. ಹಾಗೆ ರೋಲ್ ಮಾಡಿ ಕೆಳಗಡೆ ಬಂದು ದಬಾಕೋತಾನೆ. ಟೀಮ್ ಶಾವ್ಲಿನ್ ಇವಾಗ ಸೂಪರ್ ಕಪ್ ಚಾಂಪಿಯನ್ ಆಗ್ಬಿಟ್ಟಿದ್ದಾರೆ. ನಂತರ ನಮ್ಮ ಸಿಂಗ್ ಮತ್ತೆ ಮೂಯಿ ಮದುವೆ ಆಗ್ತಾರೆ. ಡ್ರಗ್ಸ್ ಅನ್ನು ಯೂಸ್ ಮಾಡಿದ್ರಿಂದ ಹಂಗನ್ನು ಬ್ಯಾನ್ ಮಾಡಿ ಬಿಡ್ತಾರೆ. ಆಮೇಲಿಂದ ಜನರು ನಮ್ಮ ಸಿಂಗ್ ಆಸೆ ಪಟ್ಟಿದ ರೀತಿನೇ ಬಾಳೆ ಸಿಪ್ಪೆ ಮೇಲೆ ಕಾಲನ್ನ ಮಡಗಿದ್ರು ಕೂಡ ಅದರಿಂದ ಈಸಿಯಾಗಿ ತಪ್ಪಿಸ್ಕೊಬಿಡ್ತಾರೆ. ಕುಂಫು ಅನ್ನ ಯೂಸ್ ಮಾಡಿ ಕಾರನ್ನ ಈಸಿಯಾಗಿ ಪಾರ್ಕ್ ಮಾಡ್ತಾರೆ. ಗಿಡಗಳನ್ನ ಕಟ್ ಮಾಡ್ತಾರೆ. ಊರಲ್ಲಿರೋ ಜನ ಎಲ್ಲರೂ ಕುಂಫು ಅನ್ನ ಕಲ್ತ್ಕೊಬಿಟ್ಟಿದ್ದಾರೆ. ಬಸ್ ಸ್ಟಾರ್ಟ್ ಆಗಿ ಮುಂದೆ ಹೋಗ್ಬಿಟ್ಟಿದ್ರು ಕೂಡ ಓಡಿ ಹೋಗಿ ಈಸಿಯಾಗಿ ಕುಂಫು ಅನ್ನ ಯೂಸ್ ಮಾಡಿ ಬಸ್ ಅನ್ನ ಕ್ಯಾಚ್ ಮಾಡಿ ಜಂಪ್ ಮಾಡಿ ಕೂತ್ಕೋತಿರ್ತಾರೆ. ಇಂತಹದೊಂದು ಸೂಪರ್ ಆದ ಎಂಡಿಂಗ್ ಜೊತೆನೆ ಶಾವ್ಲಿನ್ ಸಾಕರ್ ಅನ್ನುವ ಈ ಮೂವಿ ಮುಗಿಯುತ್ತೆ. ಮತ್ತೆ ಇದೇ ರೀತಿನೇ ತುಂಬಾ
ಮೂವೀಸ್ ಗಳನ್ನ ನಮ್ಮ ಚಾನೆಲ್ ನಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದೆ. ನೀವು ಯಾರು ಇನ್ನೂ ಸರಿಯಾಗಿ ಅದನ್ನ ವಾಚ್ ಮಾಡಿಲ್ಲ, ಸೊ ಆ ಮೂವಿಗಳ ವಿಡಿಯೋ ಲಿಂಕ್ ಅನ್ನ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ ನೋಡಿ. ಥ್ಯಾಂಕ್ ಯು.